ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಯೋಜನೆ ಅಡಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ನೌಕರರ ಸಂಘದ ಜಂಟಿ ಆಶ್ರಯದಲ್ಲಿ ವಿಶ್ವವಿದ್ಯಾನಿಲಯಗಳ ಆಡಳಿತ ಹಾಗೂ ಶೈಕ್ಷಣಿಕ ಸುಧಾರಣೆಗಳು ಎಂಬ 2 ದಿನದ ಕಾರ್ಯಾಗಾರದಲ್ಲಿ ಒಂದು ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆ ಮತ್ತು 3 ಉಪನ್ಯಾಸಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇವತ್ತು 2ನೇ ದಿನ ಆರಂಭದ ಈ ಹೊತ್ತಿನಲ್ಲಿ ನಿನ್ನೆ ಶ್ರೀ ವೆಂಕಟರಮಣಪ್ಪ ಸರ್ ಮಾಹಿತಿ ಹಕ್ಕು ಅಧಿನಿಯಮದ ಕುರಿತು ಸುದೀರ್ಘ ಉಪನ್ಯಾಸವನ್ನು ನೀಡಿದ್ದಾರೆ. ಅದನ್ನು ಉಪನ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಉಪನ್ಯಾಸ ಅಂದರೆ ಒಂದು ಏಕ ಸಂವಹನ ಮಾದರಿ. ಅವರು ದ್ವಿಸಂವಹನ ಉಪನ್ಯಾಸವನ್ನು ನೀಡುತ್ತಾ ನಮ್ಮ ಜೊತೆ ಸಮಾಲೋಚನೆಯನ್ನು ಮಾಡಿದವರು. ಜ್ಞಾನ ಮತ್ತು ಮಾಹಿತಿಯ ನಡುವಿನ ಗೊಂದಲವನ್ನು ನಿವಾರಿಸಿದವರು. ಆರಂಭ ಜ್ಞಾನ ಮುಖ್ಯವೋ ಅಥವಾ ಮಾಹಿತಿ ಮುಖ್ಯವೋ? ಜ್ಞಾನ ಬಂದಿದ್ದರೆ ಮಾಹಿತಿ ಮೂಲಗಳನ್ನು ಹುಡುಕೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಆರಂಭಿಸಿ ಮಾಹಿತಿ ಹಕ್ಕು ಅಧಿನಿಯಮದ ಕುರಿತು ಸುದೀರ್ಘವನ್ನು ಮಾತಾಡಿದರು. 3 ಗಂಟೆಗಳಲ್ಲಿ ಮಾತನಾಡುವ ವಿಷಯವನ್ನು 1 ಗಂಟೆಗಳಲ್ಲಿ ಸವಿಸ್ತರವಾಗಿ ವಿಸ್ತರಿಸಿ ಇವತ್ತು ಮುಂದುವರಿದ ಭಾಗವಾಗಿ ಶ್ರೀ ವೆಂಕಟರಮಣಪ್ಪ ಸರ್ ಅವರು ಮಾಹಿತಿ ಹಕ್ಕು ಅಧಿನಿಯಮದ ಕುರಿತು ಹಾಗೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ಸಿಬ್ಬಂದಿಗಳಿಗೆ ಸಮಸ್ಯೆಗಳಿದ್ದಂತಹ ಸೇವಾ ನಿಯಮಗಳಾಗಿರ್ಬೋದು, ಮುಂಬಡ್ತಿಗೆ ಸಂಬಂಧಿಸಿದ ಇನ್ನಿತರೆ ಯಾವುದೇ ವಿಷಯಗಳ ಕುರಿತು ತಮಗೇನಾದರೂ ಗೊಂದಲಗಳಿದ್ದಲ್ಲಿ ಆದೇಶಗಳ ಬಗ್ಗೆ ಅವುಗಳನ್ನು ಕೂಲಂಕುಷವಾಗಿ ಶ್ರೀಯುತರ ಹತ್ರ ಸಂಪರ್ಕವನ್ನು ಮಾಡಿ ಸಮಾಲೋಚನೆಯನ್ನು ಮಾಡಬಹುದು. ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ 2ನೇ ದಿನ ಕಾರ್ಯಾಗಾರದ ಮೊದಲನೇ ಉಪನ್ಯಾಸಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ 2ನೇ ದಿನ ಕಾರ್ಯಾಗಾರದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶಿಬಿರಾರ್ಥಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈಗ ವೇದಿಕೆ ಶ್ರೀಯುತರಿಗೆ. ಥ್ಯಾಂಕ್ ಯು ಸರ್. ಸೊ ನಿನ್ನೆ ಏನು ನಾವು ನಿಲ್ಲಿಸಿದ್ದೀವಲ್ಲ, ಅದರಲ್ಲಿ ಏನೋ ಡೌಟ್ಸ್ ಇದ್ದರೆ ನೀವು ಒಬ್ಬೊಬ್ಬರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಇಲ್ಲಾಂದರೆ ನಾನು ಜಡ್ಜ್ಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೆಯಾ ಏನೋ ಡೌಟ್ಸ್? ಸಮಯ ಸಾಕಾಗಲಿಲ್ಲ ಮತ್ತು ಇವತ್ತು 1 ಗಂಟೆ ಬನ್ನಿ ಅಂತಾರೆ. ಏನೋ ಇದೆಯಾ RTIಯಲ್ಲಿ? ಇಲ್ಲಾಂದರೆ ನಾನು ಮಧ್ಯೆ ಬೇಕಾದ್ರೆ ನೆನೆಸ್ಕೊಂಡು ನೀವು ಪ್ರಶ್ನೆ ಕೇಳಿ, ನಾನು ಕಂಟಿನ್ಯೂ ಮಾಡ್ತೀನಿ. ಹೇಳಿ ಸರ್. ವಿದ್ಯಾರ್ಥಿ ತನ್ನ ಆನ್ಸರ್ ಸೀಟನ್ನು ಮೌಲ್ಯಮಾಪನ ಮಾಡುವ ಆನ್ಸರ್ ಸೀಟನ್ನು ಪಡೀಲಿಕ್ಕಷ್ಟೇ ಎಂಟೈರ್ಮೆಂಟ್ ಇದೆಯಾ ಹೊರತು ನನ್ನನ್ನು ಯಾರು ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ ಆ ವಿವರ ತಿಳ್ಕೊಳ್ಳೋ ಎಂಟೈರ್ಮೆಂಟ್ ಇಲ್ಲ. RTI ಆ್ಯಕ್ಟಲ್ಲಿ ಸೆಕ್ಷನ್ 81Gಯಲ್ಲಿ ಯಾವುದನ್ನು ವ್ಯಕ್ತಿಗೆ ಭದ್ರತೆಗೆ ಧಕ್ಕೆ ಆಗುತ್ತಾ ಅನ್ನೋದಿದ್ದರೆ ಅಂಥ ಮಾಹಿತಿಯನ್ನು ಕೊಡಬಾರ್ದಂತಲೇ ಇರೋದ್ರಿಂದ ಆ ಎವ್ಯಾಲ್ಯುವೇಟರ್ ಟಾರ್ಗೆಟ್ ಆಗ್ತಾನೆ. ಇಲ್ಲ, ಎವ್ಯಾಲ್ಯೂಯೇಷನ್ ಬೇಕಾದ ನನ್ನ ಆನ್ಸರ್ಗೆ ಕೊಡ್ತಕ್ಕಂಥ, ಯಾಕಂದರೆ ರೆಮಿಡಿ ಇದೆ. ಅವ್ರಿಗೂ ಬರ್ತಕ್ಕಂಥ ಆನ್ಸರ್ಗೆ ಮಾರ್ಕ್ಸ್ ಬಂದಿಲ್ಲ ಅಂದಾಗ ರಿವ್ಯಾಲ್ಯೂಯೇಷನ್ಗಿದೆ, ಬೇರೆ ಫೋರಮ್ಸ್ ಇದ್ದಾವೆ, ಅವರು ಯಾರು ಅಂತ ಇಲ್ಲ ಸರ್. ಇವನ್ ನಾನು ನಿನ್ನೆ ಹೇಳೋದಲ್ಲ, ಇಂಟರ್ವ್ಯೂ ಕಮಿಟಿಯಲ್ಲಿ KPSCಯಲ್ಲಿ ಆಗಲಿ ನಿಮ್ಮದೇ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿ 5 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಇಂಡಿವಿಜುವಲ್ ಮಾರ್ಕ್ಸ್ ಹಾಕ್ತಾರೆ. ಆವರೇಜ್ ಮಾರ್ಕ್ಸನ್ನು ಪಬ್ಲಿಕ್ ನಾವು ನೋಟಿಸ್ ಬೋರ್ಡ್ಗೆ ಹಾಕ್ತೀವಿ, KPSCಯಲ್ಲಿ ಆಗಲಿ ಎಲ್ಲೇ ಆಗಲಿ. ಆದರೆ ಇಂಡಿವಿಜುವಲ್ ಯಾರು ಎಷ್ಟು ಕೊಟ್ಟರು ಇಲ್ಲ, ಅಲ್ಲಿ ಯಾರು ಲೋ ಕೊಟ್ಟಿದ್ದಾನೋ ಅವನ ಮೇಲೆ ಟಾರ್ಗೆಟ್ ಆಗ್ತಾನೆ ಅಲ್ವಾ? ಯಾಕಂದರೆ ಅಂಥ ಲೋಪಲ್ಲ ಸರಿಪಡಿಸಲಿಕ್ಕೆ ಮಲ್ಟಿ ಮೆಂಬರ್ ಕಮಿಟಿ ಇರೋದು. ಆವರೇಜ್ ಎಂಟೈರ್ಮೆಂಟ್ ಇದ್ದಾರೆ, ಅದು ಟೋಟಲ್ ಆಗಿ ನನಗೆ ಎಷ್ಟು ಬಂತು, ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಎಷ್ಟು ಬಂತು ಅಂತ. ಆದರೆ ಆ ಕ್ಯಾಂಡಿಡೇಟಿಗೆ ಇಂಡಿವಿಜುವಲ್ ಮೆಂಬರ್ಸ್ ಯಾರ್ಯಾರು ಎಷ್ಟು ಕೊಟ್ಟರು ಅದು ಬಹಿರಂಗ ಆಗಬಾರ್ದು. ನಾನು RTI ಆ್ಯಕ್ಟಲ್ಲಿ ಪ್ರಶ್ನೆ ಕೇಳಬಾರ್ದು ಅನ್ನೋದೆಲ್ಲ ಇದೆಯಾ? RTI ಆ್ಯಕ್ಟಲ್ಲಿ ಪ್ರಶ್ನೆ ಕೇಳಂಗಿಲ್ಲ, ಬರೀ ದಾಖಲೆ ಅಷ್ಟೇ ಕೇಳಬೇಕು ಅಂತ ಹೇಳ್ತಾರೆ. ಹೌದಾ? ಹೌದು, ಆಯಿತು. ಪ್ರಶ್ನೆ ಕೇಳಬಾರ್ದು ಅಂತೆಲ್ಲ ಇದೆಯಾ RTI ಆ್ಯಕ್ಟಲ್ಲಿ? ನೀವು 31 ಸೆಕ್ಷನ್ಸನ್ನು ನೋಡಿದಾಗ, 14 ರೂಲ್ಸನ್ನು ನೋಡಿದಾಗ, ಕರ್ನಾಟಕ ರೂಲ್ಸ್ ಎಲ್ಲನೂ ಇದೆಯಾ ಪ್ರಶ್ನೆ ಕೇಳಂಗಿಲ್ಲ ಅಂತಿದೆಯಾ? ಏನು ಸರ್? ಅಲ್ಲ, ಕ್ರೋಢೀಕರಿಸೋದಲ್ಲ, ಪ್ರಶ್ನೆ ನೋಡಿ. ಅಲ್ಲಿ ಓದಿ, ವಾಟ್ ಹ್ಯಾಪನ್ ಟು ಟೆಂಡರ್ ನಂಬರ್ ಸೋ ಅಂತಿದೆ ಅಲ್ಲಿ, ಅದು ಪ್ರಶ್ನೆ.
ಹೌದಾ? ಸೊ ಪ್ರಶ್ನೆ ಕೇಳಿದ್ದೀರಾ. ಫಸ್ಟ್ ಆಫ್ ಆಲ್ ಪ್ರಶ್ನೆ ಇದ್ದರೆ ಏನು ಉಲ್ಲೇಖಿಸಿ ನಾವು ಅದನ್ನು ರೆಫ್ಯೂಸ್ ಮಾಡ್ಬೋದು ಅನ್ನೋದನ್ನು ಫಸ್ಟ್ ಹೇಳೋಣ. ಅವಾಗ ಏನು ಉಲ್ಲೇಖಿಸ್ತೀರಾ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ? ಹಾಂ, ವೈ ಅನ್ನೋ ಪ್ರಶ್ನೆ ಇಲ್ಲ. ಕರೆಕ್ಟಾ? ಹಾಂ, ಈ ತರಬೇತಿಗೆ 10 ಗಂಟೆಗೆ ಬರಬೇಕಾದ್ರೂ 10:15 ಯಾಕೆ ಬಂದರೂ ಇಲ್ಲ. ಕರೆಕ್ಟಾ? ಯಾಕಂದರೆ ನೀವು ಯಾಕೆ ಬಂದರು ಅಂತ ನಮ್ಮ ಹತ್ರ ಇಲ್ಲಲ್ಲ. ನಿದ್ದೆ ಲೇಟಾಗಿದ್ರು, ತಿಂಡಿ ಲೇಟಾಗಾಯಿತು, ಬಸ್ ಲೇಟಾಯಿತು, ಗೊತ್ತಿಲ್ಲ ಅಲ್ಲ. ವೈ ಅನ್ನೋದು ಮಾಹಿತಿ ಇಲ್ಲ ನಮ್ಮ ಹತ್ರ. ಲೇಟಾ ಅರ್ಲಿ ಅನ್ನೋದು ಮಾಹಿತಿ ಇದೆ. ಆ ರೀತಿ ಬಂದಾಗ ನೀವು ಸೆಕ್ಷನ್ 2F ಅನ್ನು ಉಲ್ಲೇಖಿಸಿ ತಾವು ಕೇಳಿರ್ತಕ್ಕಂಥ ಮಾಹಿತಿ ಸೆಕ್ಷನ್ 2F ಪರಿಭಾಷೆಯಲ್ಲಿ ಬರುವುದಿಲ್ಲ ಅಂತ ಹಾಕ್ತೀವಿ. ಹೌದಾ? ನಾನು ನಿನ್ನೆನೇ ಹೇಳಿದೆ, ಡೆಫಿನೇಷನ್ ಇದೆ. ಮಾಹಿತಿ ಅಂದರೆ ಸಾರ್ವಜನಿಕ ಪ್ರಾಧಿಕಾರಗಳ ಕಚೇರಿಯಲ್ಲಿರ್ತಕ್ಕಂಥ ದಾಖಲೆ ಮತ್ತು ರಿಜಿಸ್ಟ್ರೇಷನ್ ಫೈಲ್ಸ್ ಮಾತ್ರ, ಇನ್ಕ್ಲೂಡಿಂಗ್ ಸಾಫ್ಟ್ ಕಾಪಿ. ಇದನ್ನು ಬಿಟ್ಟು ಬೇರೆ ಯಾವುದೂ ಮಾಹಿತಿ ಇಲ್ಲ. ನಿಮ್ಮ ಆ ರೀಸನಿಂಗ್ ಏನಿದೆಯಲ್ಲ ಆರ್ಡರ್ಸಲ್ಲಿ ಬಿಟ್ಟರೆ ನೀವು ಹಿಂಗೆ ಯಾಕೆ ಮಾಡಿದ್ರಿ, ನೀವು ಯಾಕೆ ಡಿಲೇ ಮಾಡಿದ್ರಿ, ಅದು ಇಲ್ಲ. ಆ ಮಾಹಿತಿ ಇಲ್ಲ, ಅದು ಮಾಹಿತಿ ಅಲ್ಲ. ಅದು ಆ ಮಾಹಿತಿ ಡೆಫಿನೇಷನ್ ಬರಲ್ಲ. ಆದರೆ ಇದರಲ್ಲಿ ನೋಡಿ, ವಾಟ್ ಹ್ಯಾಪನ್ ಟು ಟೆಂಡರ್ ನಂಬರ್ ಸೋ ಅಂಟಿದೆ, ಅದು ಪ್ರಶ್ನೆನೇ. ಅಂಥ ಟೆಂಡರ್ ನಮ್ಮಲ್ಲಿದ್ದರೆ, ಆ ಟೆಂಡರ್ ಫೈನಲೈಸ್ ಆಗಿದ್ದರೆ ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ಕೊಡಬೇಕು. ಜಸ್ಟ್ ಬಿಕಾಸ್ ಪ್ರಶ್ನೆ ಕೇಳಿದಾರೆ ಅನ್ನೋಕ್ಕೋಸ್ಕರ ಓಕೆ. ಇನ್ನು ಕೆಲವರು ಲೆಟ್ರೇಡಲ್ಲಿ ಹಾಕ್ತಾರೆ. ಲೆಟ್ರೇಡಲ್ಲಿ ಇಂಥ ಸಂಘ, ಇಂಥ ಅಸೋಸಿಯೇಷನ್ ಅಂತ ಹಾಕ್ಬಿಟ್ಟು ನಾನು ಕಾರ್ಯದರ್ಶಿ ಅಧ್ಯಕ್ಷ ಅಂತ ಲೆಟ್ರೇಡಲ್ಲಿ ಹಾಕ್ತಾರೆ. ಆಯಿತಾ? ಆ ರೀತಿ ಆಗಿದಾಗ ಆಯಿತು. ಈಗ ಎರಡು ಸನ್ನಿವೇಶ ಇದ್ದಾವೆ. ಒಂದು ಲೆಟ್ರೇಡಲ್ಲಿ ಹಾಕಿ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಅಷ್ಟೇ ಹಾಕ್ತಾರೆ. ಇಲ್ಲ ನಾನು ಅಸಿಸ್ಟೆಂಟ್ ರಿಜಿಸ್ಟ್ರಾರು ಡೆಪ್ಟಿ ರಿಜಿಸ್ಟ್ರಾರ್ ಅಂತಲೇ ನೀವೇ ಸೈನ್ ಹಾಕಿ ಆ ಮಾಹಿತಿ ಕೇಳ್ತೀವಿ. ಇನ್ನೊಂದರಲ್ಲಿ ಹೌದು ನಾನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಥವಾ ಅಧ್ಯಕ್ಷ ಕಾರ್ಯದರ್ಶಿ ಹೆಸರು ಬರೀತಾನೆ. ಎರಡೂ ಸನ್ನಿವೇಶದಲ್ಲಿ ಆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬೋದಾ, ಇಲ್ಲ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು? ಈವನ್ ದೋ ಈಸ್ ಅ ಪ್ರೆಸಿಡೆಂಟ್ ಆರ್ ಈವನ್ ದೋ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಒಂದರಲ್ಲಿ ಬರೀ ಲೆಟ್ರೇಡಲ್ಲಿ ಡೆಸಿಗ್ನೇಷನ್ ಅಷ್ಟೇ ಯೂಸ್ ಮಾಡ್ತಾನೆ, ನೇಮ್ ಇಲ್ಲ. ಇನ್ನೊಂದರಲ್ಲಿ ಡೆಸಿಗ್ನೇಷನ್ ಇದೆ, ನೇಮು ಇದೆ. ಹಾಂ, ಡೆಸಿಗ್ನೇಷನ್ ಅಷ್ಟೇ ಇದ್ದಾಗ ಅದನ್ನು ರಿಜೆಕ್ಟ್ ಮಾಡಬೇಕು. ಯಾಕೆ ರಿಜೆಕ್ಟ್ ಮಾಡಬೇಕು? ಸೆಕ್ಷನ್ 340 ಆ್ಯಕ್ಟಲ್ಲಿ ಈ ದೇಶದ ಪ್ರಜೆಗಿದೆಯೇ ಹೊರತು ಸಂಘ ಸಂಸ್ಥೆಗಳಿಗೆ ಹಕ್ಕನ್ನು ಕೊಟ್ಟಿಲ್ಲ. ಹೌದಾ? ಪ್ರಜೆಗಷ್ಟೇ ಕೊಟ್ಟಿದ್ದಾರೆ. ಓಕೆ, ಅದಕ್ಕೋಸ್ಕರ ಬರೀ ಡೆಸಿಗ್ನೇಷನ್ ಅಷ್ಟೇ ಇದ್ದರೆ RT ಆ್ಯಕ್ಟ್ ಎಂಟೈನ್ ಮಾಡೋಕ್ಕಲ್ಲ. ಅಕಸ್ಮಾತ್ ಅವರು ಹೆಸರು ಬರೆದು ಡೆಸಿಗ್ನೇಷನ್ ಯೂಸ್ ಮಾಡಿದರೆ ಎಂಟೈನ್ ಮಾಡೋದು. ಯಾಕಂದರೆ ಆ ಡೆಸಿಗ್ನೇಷನ್ ಹೋದ ಅವ್ರ ವಿಳಾಸಕ್ಕೆ ಸಂಬಂಧ ಆಗುತ್ತೆ ಹೊರತು ನೇಮ್ ಇದ್ದರೆ ಪರ್ಸನ್ ಆಗ್ತಾನೆ, ಎಂಟೈನ್ ಮಾಡಬೇಕು. ಹೌದಾ? ನೆಕ್ಸ್ಟ್ ಹೋಗಿ. ರಿಜಿಸ್ಟರ್ ಆದರೂ ಇಲ್ಲ, ರಿಜಿಸ್ಟರ್ ಆದಿದ್ರೂ ಇಲ್ಲ. ಆಯಿತಾ? ಹಾಂ, ಸಿಟಿಸನ್ ಈಸ್ ಎಂಟೈಟಲ್. ಯಾಕೆ ಮೂವ್ ಆಗಲ್ಲ? ಇದೇನಾ? ಅಲ್ಲಿ ನನಗೇನು ಗೊತ್ತು, ನೀವು ಹಾಂ ಆಯಿತು. ನೆಕ್ಸ್ಟ್ ಹೋಗಿ. ವೆಯ್ಟ್, ಇದನ್ನೇನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದರಲ್ಲಿ ನೋಡಿ, ಒಂದು ಗಿರೀಶ್ ರಾಮಚಂದ್ರ ದೇಶಪಾಂಡೆ ಕೇಸಲ್ಲಿ ಒಂದು ಪ್ರಿನ್ಸಿಪಲನ್ನು ಲೇ ಡೌನ್ ಮಾಡ್ತಾರೆ. ನೌಕರ ಮತ್ತು ಆ ಮಾಲೀಕ ಅಂದರೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಅವರ ಮಧ್ಯೆ, ಸರ್ಕಾರ ಮತ್ತು ಸರ್ಕಾರಿ ನೌಕರರ ಅವರ ಮಧ್ಯೆ ಆ ಒಂದು ಇದರಲ್ಲಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಸರ್ವೀಸ್ ರೂಲ್ಸ್ ಗವರ್ನರ್ಗಿರುತ್ತೆ. ಅಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಸಹ ವೈಯಕ್ತಿಕ ದಾಖಲೆ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಸುಮಾರು ಜಡ್ಜ್ಮೆಂಟ್ಸ್ ಬಂದಿದ್ದಾವೆ. ಅದರಲ್ಲಿ ಇದು ಲಿಸ್ಟ್ ಔಟ್ ಮಾಡಿದ್ದಾರೆ ಏನೇನು ಅಂಥವು ಅಂತ. ಇದರಲ್ಲಿ ನಿನ್ನೇನು ಹೇಳಿದೆ, ನಿಮ್ಮ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ಆಗಲಿ, ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಗಲಿ, ನಿಮ್ಮ ಡಿಸಿಪ್ಲಿನರಿ ಮ್ಯಾಟರ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಲೆಂಡಿಂಗ್ ಆ್ಯಂಡ್ ಎಕ್ಸ್ಪೆಂಡ್ ಏನಿದಾವಲ್ಲ, ಬಾರೋಯಿಂಗ್ ಲೋನ್ಸ್ ಅವಾಗಲಿ, ಮೆಡಿಕಲ್ ರೆಕಾರ್ಡ್ಸ್ ಆಗಲಿ, ಆಲ್ಮೋಸ್ಟ್ ಎಲ್ಲವನ್ನೂ ಸಹ ವೈಯಕ್ತಿಕ ದಾಖಲೆ ಅಂತ ಕರೆದಿದ್ದಾರೆ. SR ಒಬ್ಬರು ಹಾಕ್ತಾರೆ, ಸರ್ವಿಸ್ ರಿಕಾರ್ಡ್ಸನ್ನು ನನ್ನ ಕೊಲೀಗ್ದು ನನಗೆ ಬೇಕು ಅಂತ ಒಂದು ಹೈಕೋರ್ಟ್ವರೆಗೂ ಹೋಗ್ತಾರೆ. SR ವೈಯಕ್ತಿಕ ದಾಖಲೆ, ಹೌದಾ? ಪರ್ಸನಲ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟನ್ನು ನಿಮ್ಮ ಸ್ನೇಹಿತರದ್ದು ನೀವು ಆಕ್ಸೆಸ್ ಮಾಡ್ಬೋದಾ? ನಮ್ಮದೇ ಹೈಕೋರ್ಟ್ ಡಿಸಿಷನ್ ಒಂದಿದೆ. SR ಎನಿ ಸರ್ವಿಸ್ ರಿಕಾರ್ಡ್ಸನ್ನಾಗಲಿ ಯಾವಾಗ ಇನ್ನೊಬ್ಬ ಪಬ್ಲಿಕ್ಸ್ಗಿಲ್ಲ, ನಾರ್ಮಲ್ ಜನರಲ್ ಪಬ್ಲಿಕ್ಸ್ಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಅನ್ಲೆಸ್ ದೇರ್ ಇಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ. ಆದರೆ ಇನ್ನೊಬ್ಬ ನೌಕರ ತನ್ನ ಇನ್ನೊಬ್ಬರ ಸ್ನೇಹಿತರೋ ಇಲ್ಲ ಕೊಲೀಗದ ಡಾಕ್ಯುಮೆಂಟ್ಸನ್ನು ಪಡೀಲಿಕ್ಕೆ ಅರ್ಹತೆ ಇದೆಯಾ, ಎಂಟೈಟ್ಲ್ಮೆಂಟ್ ಇದಾನ? ಒಂದು ಜಡ್ಜ್ಮೆಂಟ್ ನಮ್ಮಲ್ಲೇ ಇದೆ, ಸರ್ವೀಸ್ ಲಿಟಿಗೇಷನ್ ಪರ್ಪಸ್.
ಸರ್ವೀಸ್ ಲಿಟಿಗೇಷನ್ ಪರ್ಪಸ್ಸು ನಿಮ್ಮ ಕೊಲೀಗಿನ ಎಸ್ ಆರ್ ಆಗಲಿ ನಿಮ್ಮ ಕೊಲೀಗಿನ ಡಿ ಪಿ ಸಿ ಪ್ರೊಸೀಡಿಂಗ್ಸಲ್ಲಾದರೆ ತೊಗೊಳಕ್ಕೆ ಅರ್ಹತೆ ಇದೆ, ಎಂಟೈಟ್ಲ್ಮೆಂಟ್ ಇದೆ. ಅದನ್ನು ಹೊರತಾಗಿ ಬೇರೆದು ಕೊಡೋಕ್ಕಾಗೋದಿಲ್ಲ. ಲೈಕ್ ಪೇ ಪ್ಯಾರಿಟಿ ಇದೆ, ನಿಮ್ಮದೇ ಕೊಲೀಗಾತ ಇಲ್ಲ ನಿಮಗಿಂತ ಜೂನಿಯರು, ಆಯಿತಾ, ನಿಮಗಿಂತ ಬೇಸಿಕ್ ಜಾಸ್ತಿ ಇದೆ. ಆ ಟೈಮಲ್ಲಿ ಅದನ್ನು ತೋರಿಸೋ ದಾಖಲೆನೇ ನಿಮಗೆ ಅವನ ಪರ್ಸನಲ್ ಡಾಕ್ಯುಮೆಂಟ್ ಆಗುತ್ತೆ, ಎಸ್ ಆರ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಡಾಕ್ಯುಮೆಂಟ್ ಬೇಕು ಅಂತಲೇ ಕೊಟ್ಟಾಗ ಸೊ ಅಂಥ ಟೈಮಲ್ಲಿ ಆ ಪೋರ್ಷನ್ ಆಫ್ ದಿ ಎಸ್ ಆರ್ ಕೊಡಬೇಕಾಗತ್ತೆ. ಹೈಕೋರ್ಟಲ್ಲಿ ಡಿಸಿಷನ್ ಆಗಿರೋದು ಅದರಲ್ಲೂ ಹೇಳ್ತಾರೆ ಎನಿ ಸರ್ವಿಸ್ ಲಿಟಿಗೇಷನ್ ಪರ್ಪಸ್ಗೆ ತನ್ನ ಸಹ ಉದ್ಯೋಗಿ ಯಾರಿದಾರಲ್ಲ ಅವರು ಇನ್ನೊಬ್ಬ ಉದ್ಯೋಗಿಯ ದಾಖಲೆಗಳನ್ನು ಪಡೀಲಿಕ್ಕೆ ಅರ್ಹತೆ ಇದೆ. ಡಿ ಪಿ ಸಿಯಲ್ಲಿ ನನ್ನ ಹೆಸರೇ ಇಲ್ಲ, ಡಿ ಪಿ ಸಿಯಲ್ಲಿ ಸುಮಾರು ಬೇರೆಯವ್ರದ್ದು ಹೆಸರಲ್ಲಿರುತ್ತೆ. ಆ ಸೀನಿಯರ್ ಲಿಸ್ಟಲ್ಲಿ ನಾನಿದ್ದೀನಿ, ನನಗೆ ಅನ್ಯಾಯ ಆಗಿದೆ, ನನ್ನ ಹೆಸರನ್ನು ಬಿಟ್ಟು ಆಗಿದ್ದಾರೆ, ನೀವು ಅದನ್ನು ಉಲ್ಲೇಖಿಸಿದ್ರೆ ನಾನು ಆ ಸೀನಿಯರ್ ಲಿಸ್ಟ್ ನಾನೂ ಇದ್ದೀನಿ, ನಾನು ಕೆಲವರಿಂಥ ಸೀರಿಯಲ್ ನಂಬರ್ ಇದ್ದೀನಿ, ಅದಕ್ಕೋಸ್ಕರ ನನಗೆ ನೋಡಿ ನನ್ನನ್ನು ಅನ್ಯಾಯ ಆಗಿದೆ ನನಗೆ ಬೇಕು ಅಂತ ಕೇಳಿದಾಗ ಆ ಕ್ಯಾಂಡಿಡೇಟ್ ಏನಾದರೂ ಅಲ್ಲಿ ಸೀನಿಯರ್ ಲಿಸ್ಟಲ್ಲಿ ಇದ್ದರೆ, ಆಯಿತಾ, ಮೇಲ್ನೋಟಕ್ಕೆ ಯಾವುದು ಅವ್ರು ಬರಬೇಕಂತ ಅನಿಸಿದಾಗ ಅಂಥ ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಅದರ್ವೈಸ್ ಬೇರೆಯವರು ಡಿ ಪಿ ಸಿ ಪ್ರೊಸೀಡಿಂಗ್ಸ್ ಕೊಡೋದು. ಸೊ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ, ಬೇಕಾದ್ರೆ ನೀವು ಅದನ್ನು ಓದ್ಕೋಬೋದು. ನೋಡಿ ಲಾಸ್ಟಲ್ಲಿ ಹೇಳ್ತಾರೆ ದಿಸ್ ಲಿಸ್ಟ್ ಈಸ್ ಇಂಡಿಕೇಟಿವ್ ನಾಟ್ ಎಕ್ಸಾಸ್ಟಿವ್. ಏನಂಗಂದರೆ ದಿಸ್ ಲಿಸ್ಟ್ ಈಸ್ ಇಂಡಿಕೇಟಿವ್ ನಾಟ್ ಎಕ್ಸಾಸ್ಟಿವ್. ಇಷ್ಟೇ ಎಂಡಲ್ಲ, ಇದು ಜಸ್ಟ್ ಇಂಡಿಕೇಟಿವ್ ಅಷ್ಟೇ, ಆಯಿತು. ಅಕಸ್ಮಾತ್ ಎಕ್ಸಾಸ್ಟಿವ್ ಅಂತ ಕೊಟ್ಟಿದ್ದು ಇಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಜಡ್ಜ್ಮೆಂಟ್ಸಲ್ಲಿ ಆ್ಯಡ್ ಆಗ್ತಾ ಹೋಗ್ತವೆ ಅಂತ. ಓಕೆ, ರೈಟ್. ಸಿಮಿಲರ್ ಡಾಕ್ಯುಮೆಂಟ್ಸು ಇನ್ಕ್ಲೂಡ್ ಆಗ್ತವೆ ಅಂತ. ಓಕೆ, ನೆಕ್ಸ್ಟ್. ನಾನು ಇನ್ನೇ ಹೇಳಿದೆ, ಈಗ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಯಾರು, ಈಗ ಡೈರೆಕ್ಟರ್ ಯಾರು, ಈಗ ವಿ ಸಿ ಯಾರು ಅನ್ನೋದು ಪಬ್ಲಿಕ್ ಇಂಟ್ರೆಸ್ಟ್. ಆ ವಿ ಸಿ ಅಥವಾ ನೌಕರ ಕಳೆದ 10 ವರ್ಷದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ ಅನ್ನೋದು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ. ಅಂಥ ಡಾಕ್ಯುಮೆಂಟ್ಸನ್ನು ಕೇಳಿದಾಗ ಸೊ ಪಬ್ಲಿಕ್ ಇಂಟ್ರೆಸ್ಟ್ ಇದ್ರಷ್ಟೇ ಕೊಡಬೇಕು, ಅದರ್ವೈಸ್ ಇಲ್ಲ. ನೆಕ್ಸ್ಟು ನೀವು ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ ಸರ್. ಇದು ಆಲ್ರೆಡಿ ಕವರ್ ಆಗಿದೆ ನಿಮ್ಮ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್, ಆಯಿತಾ. ನಿಮಗಷ್ಟೇ ಕೊಡೋಕ್ಕೆ ಅವಕಾಶ ಇದೆ, ಬೇರೆಯವ್ರಿಗಿಲ್ಲ ಅಂತ. ನೆಕ್ಸ್ಟ್, ರಿವ್ಯೂ ಮಾಡ್ಬೋದಾ? ನಿಮ್ಮ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ರಿವ್ಯೂ ಮಾಡ್ಬೋದಾ? ನಿಮಗೆ ಕೊಟ್ಟಿದ್ದ ರ್ಯಾಂಕ್ ಸರಿ ಇಲ್ಲ ಅಂತೇಳಿ ರಿವ್ಯೂ ಮಾಡೋಕ್ಕೆ ಅವಕಾಶ ಇದೆಯಾ? ಅಪೀಲ್ ಆಗ್ಬೋದಾ? ಹಾಂ, ವೆರಿ ಗುಡ್ ಅಂತ ಕೊಟ್ಟಿದ್ದಾರೆ, ಇಲ್ಲ ನಾನು ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಐ ಆಮ್ ಎಂಟೈಟಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಅಂತ ರಿವ್ಯೂ ಇಲ್ವಾ? ಫೈನಲ್ಲ? ಇಲ್ಲಲ್ಲ. ಅದನ್ನು ತಗೊಂಡು ಏನು ಮಾಡಲಿ ಅಂತ ನೀವು ಸುಮ್ಮನೆ ಇರ್ತೀರಿ. ಬಟ್ ಆದರೆ ನಿಮಗೆ ಆ ಪ್ರಾವಿಷನ್ ಇದೆ. ನಿಮಗೆ ಅಸೈನ್ ಮಾಡಿದ ರ್ಯಾಂಕ್ ಏನಾದರೂ ನಿಮಗೆ ಸಮಾಧಾನ ಇಲ್ಲ ಅಂದಾಗ ಆ ರ್ಯಾಂಕ್ ಸರಿ ಇಲ್ಲ ಅಂಥೇಳಿ ಯಾರು ಅಕ್ಸೆಪ್ಟಿಂಗ್ ಅಥಾರಿಟಿ ಇದ್ದಾರೋ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ಅದರ ಮೇಲಾಧಿಕಾರಿಗೆ ಸೊ ಅವರಿಗೆ ನೀವು ರಿವ್ಯೂವನ್ನು ಫೈಲ್ ಮಾಡ್ಬೋದು. ಅವರು ಡಿಸೈಡ್ ಮಾಡ್ತಾರೆ ವೆದರ್ ದ ಅಸೈನ್ ರ್ಯಾಂಕ್ ಈಸ್ ಕರೆಕ್ಟ್ ಅಂತ. ಅವ್ರಿಗೇನಾದ್ರು ಮನದಟ್ಟಾದಾಗ ಇಲ್ಲ ಇವ್ರ ರೀತಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಂಥ ರ್ಯಾಂಕ್ ಸರಿ ಇಲ್ಲ ಅಂದಾಗ ಹೈಯರ್ ರ್ಯಾಂಕನ್ನು ಕೊಡ್ಬೋದು. ಓಕೆ, ಇವೆಲ್ಲ ಇಲ್ಲಿ ಬರ್ತಾವೆ. ಎಲ್ಲಿ? ಈ HOD ಪ್ರಮೋಷನ್ಗೆ ಮತ್ತು ನಾನ್ SCS IAS ಪ್ರಮೋಷನ್ ಟೈಮಲ್ಲಿ ಇವೆಲ್ಲ ಭಾರಿ ಇಂಪಾರ್ಟೆಂಟ್. ಈಗ ನೀವು ಅದು HOD ಡೇಟ್ ಆಫ್ ದ ಡಿಪಾರ್ಟ್ಮೆಂಟ್ ಪ್ರಮೋಷನಲ್ಲಿ ನೀವು ರಿಕ್ರೂಟ್ಮೆಂಟ್ ರೂಲ್ಸ್ 3 ಓದಿದಾಗ ಫಸ್ಟು ಝೋನ್ಗೆ ಅಷ್ಟೇ ಅವ್ರ ಸೀನಿಯಾರಿಟಿ. 1 ಪೋಸ್ಟ್ ಖಾಲಿ ಇದ್ದರೆ 6 ಜನ ತೊಗೊತೀವಿ, 2 ಇದ್ದರೆ 8 ತೊಗೊತೀವಿ, 1 ಅಷ್ಟೇ ಸೀನಿಯಾರಿಟಿ. ಆ 6 ಜನರಲ್ಲಿ ಯಾರು ಆಯ್ಕೆ ಮಾಡಬೇಕು ಅನ್ನೋದು ಮತ್ತೆ ಸೀನಿಯಾರಿಟಿ ಅಲ್ಲ. ಆವಾಗ ECR ಎಲ್ಲ ಅವ್ರ ಪರ್ಫಾರ್ಮೆನ್ಸ್ ಅವೆಲ್ಲ ಬರುತ್ತೆ. ಅಂಥ ಟೈಮಲ್ಲಿ ಬರೀ ಇಂಪಾರ್ಟೆಂಟ್ ಅದು. ಓಕೆ, ನೆಕ್ಸ್ಟ್ ಹೋಗಿ. ನಾನು ಆಗಲೇ ಹೇಳಿದೆ ಗ್ರೀಸ್ ರಾಮಚಂದ್ರ ದೇಶಪಾಂಡೆ ಇದು ಫಸ್ಟ್ ಇದು ಬಂತು. ಸುಮಾರು ಜನ ಇದು ಬಂದಾದಮೇಲೆ ವೀಕ್ ಆಗಿಬಿಡ್ತು ಅಂತ ಹೇಳ್ತಾರೆ. ಇದರಲ್ಲೊಂದು ಪ್ರಿನ್ಸಿಪಲ್ ಲೇಡ್ ಆನ್ ಮಾಡಿದಾನೆ. ಎಂಪ್ಲಾಯರ್ ಮಧ್ಯೆ ಸಾಮಾನ್ಯವಾಗಿ ಏನು ಡಾಕ್ಯುಮೆಂಟ್ಸ್ ಜನ್ರೇಟ್ ಆಗ್ತವೆ ಅವೆಲ್ಲ ಸರ್ವಿಸ್ ರೂಲ್ಸ್ ಗೌರ್ನ್ ಆಗಿರ್ತವೆ. ಎಷ್ಟೆಲ್ಲ ಡಾಕ್ಯುಮೆಂಟು ವೈಯಕ್ತಿಕ ಡಾಕ್ಯುಮೆಂಟು ಅಂತ ಡಿಕ್ಲೇರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೋಗಿ. ನಾನು ಇನ್ನೇನು ಹೇಳಿದೆ, ಸ್ಪಷ್ಟವಾಗಿಲ್ಲ, ಅರ್ಥನೇ ಆಗ್ತಾಯಿಲ್ಲ, ಅವ್ನು ಏನು ಮಾಹಿತಿ ಕೇಳಿದಾನೆ ಅಂತಂದಾಗ ಆವಾಗಲೂ ಸಹ ನೀವು ಸೆಕ್ಷನ್ 2F ಉಲ್ಲೇಖಿಸಿ ಅದನ್ನು ನಿಮಗೆ ವಾಪಸ್ ಕೊಡೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್, ಘಟನೆ ಸನ್ನಿವೇಶ ಉಲ್ಲೇಖಿಸ್ತಾರೆ ಕೆಲವರು. ನಾನು ನಿನ್ನೆ ಹೇಳ್ದಲ್ಲ, ಮಂಗಳೂರು ಬಂದ್ ಆದ ದಿವಸ ಹೊರಡಿಸಿದ ಆದೇಶಗಳ ಪ್ರತಿ ಕೊಡಿ ಅಂತ. ಭಾರತ ದೇಶ ಬಂದ್ ಆಚರಿಸಿದ ದಿವಸ ಇಶ್ಯೂ ಮಾಡಿದ ಆದೇಶಗಳ ಪ್ರತಿ. ಹಂಗೆ ಸ್ಪಷ್ಟವಾದ ನಿಮ್ಮ ಕಚೇರಿ ಯಾವ ದಾಖಲೆ ಅಂತ ಕೇಳಬೇಕೇ ಹೊರತು ಘಟನೆ ಸನ್ನಿವೇಶ ಅನ್ನು ಉಲ್ಲೇಖಿಸಿ ಕೇಳಂಗಿಲ್ಲ ಅಂತ. ಓಕೆ, ನೆಕ್ಸ್ಟ್. ಪೆನ್ಷನ್ ಪೇಪರ್ಸನ್ನು 48 ಅವರ್ಸಲ್ಲೇ ಕೊಡಬೇಕನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಪೆನ್ಷನ್ ಜೀವಕ್ಕೆ ಸಂಬಂಧಿಸಿದ ಇಶ್ಯೂ ಆಗಿದ್ದರಿಂದ 48 ಅವರ್ಸಲ್ಲೇ ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳಿದ್ದಾರೆ. 48 ಅವರ್ಸಲ್ಲೇ ಸೆಕ್ಷನ್ 7 ಲೈಫ್ ಆ್ಯಂಡ್ ಲಿಬರ್ಟಿಗೆ ಸಂಬಂಧಿಸಿದ ಇಶ್ಯೂಸನ್ನು 48 ಅವರ್ಸಲ್ಲೇ ಕೊಡಬೇಕಂತಿದೆ. ಪೆನ್ಷನ್ ಅನ್ನೋದು ಲೈಫಿಗೆ ಸಂಬಂಧಿಸಿದ ಇಶ್ಯೂ ಅಂತ ಡಿಕ್ಲೇರ್ ಮಾಡೋದ್ರಿಂದ
ಪೆನ್ಷನ್ ಪೇಪರ್ಸ್ 48 ಅವರ್ಸಲ್ಲೇ ಕೊಡಬೇಕು. ಓಕೆ. ನೋಡಿ, ನಿಮ್ಮ ಕಚೇರಿಯಲ್ಲಿ ದಾಖಲೆಗಳ ಲಭ್ಯವಿಲ್ಲ ಅಂತ ಉಲ್ಲೇಖಿಸಿ ನೀವು ನಿರಾಕರಣೆ ಮಾಡೋಂಗಿಲ್ಲ ಅಂತೀರಿ. ಮತ್ತೇನು ಮಾಡಬೇಕು? ಕಚೇರಿಯಲ್ಲಿ ಈಗ PIO ಮೇಡಮ್ ಇದ್ದಾರೆ, ಕೊಡೋಕ್ಕೆ ರೆಡಿ ಇದ್ದಾರೆ, ಹೌದಾ ಮೇಡಮ್? ಆದರೆ ಇಂದಿನವರು ನಿಮ್ಮ ಪ್ರಿಡಿಸರು ಯಾರು ಕೇಸ್ ವರ್ಕರು ಟ್ರಾನ್ಸ್ಫರ್ ಆಗಿ ಹೋದಾಗ ರಿಟೈರ್ಡ್ ಆದಾಗ ದಾಖಲೆ ಹ್ಯಾಂಡ್ ಓವರ್ ಮಾಡಿಲ್ಲ, ಆ ದಾಖಲೆನೇ ಅಲ್ಲಿಲ್ಲ. ಏನು ಮಾಡಬೇಕು ಅವಾಗ? ಅಂತ ಸಂದರ್ಭ ಬಂದಿದೆಯಾ? ಬಂದಿಲ್ಲ? ಏನು ಮಾಡಿದ್ರಿ ಅಂತ ಸಂದರ್ಭದಲ್ಲಿ? ಏನು ಮಾಡಿದ್ರಿ? ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ರಿ? ಎಂಡಾಸ್ಮೆಂಟು ಕೊಟ್ಟಿಲ್ಲ. ಹಾಂ, ಮತ್ತೇನು ಅಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರಿ ಅಂತ? ಅಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಆ ದಾಖಲೆಯನ್ನು ಯಾವ ಟೈಮಲ್ಲಿ ಯಾರು ನಿರ್ವಹಿಸಬೇಕಾಗಿತ್ತೋ ಅವ್ರಿಗೆ ಪತ್ರ ಬರೀಬೇಕು, ರಿಟೈರ್ಡ್ ಆದರೂ ಬರೀಬೇಕು, ತೀರೋಗಿದ್ದರೆ ಅವ್ರ ಮೇಲಾಧಿಕಾರಿಗೂ ಬರೀಬೇಕು. ಯಾರಿದನ್ನು ಆ ಲಿಸ್ಟಲ್ಲಿ ನೋಡಿ ಒಂದು 10 ದಿವಸ ವೆಯ್ಟ್ ಮಾಡಿ, ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಅದನ್ನು ನಿಮ್ಮ ಮೇಲಾಧಿಕಾರಿಯ, ಈಗ ಪ್ರೆಸೆಂಟ್ ಮೇಲಾಧಿಕಾರಿಯ ಗಮನಕ್ಕೆ ತರ್ರಿ. ಇಂಥ ಅವಧಿಯಾದ ದಾಖಲೆ ಅರ್ಜಿ, ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಬಂದಿತ್ತು, ಅದು ಕಡತ ಲಭ್ಯವಿಲ್ಲ, ಇಂಥ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಅವ್ರಿಗೂ ಪತ್ರ ಬರೆದ್ವಿ, ಯಾವುದೇ ಉತ್ತರ ಬಂದಿಲ್ಲ, ರೆಸ್ಪಾನ್ಸ್ ಬಂದಿಲ್ಲ, ತಮ್ಮ ಗಮನಕ್ಕೆ ಅಂತೇಳಿ ಅವರು ಮಾಹಿತಿ ಕೊಟ್ಟು ಈ 2 ಪತ್ರಗಳನ್ನ ಅವ್ರು ಲಗತ್ತಿಸಿ, ನೀವು ಕೇಳಿದಕ್ಕಂಥ ಮಾಹಿತಿಯ ಕಡತ ಲಭ್ಯವಿರಲಿಲ್ಲ, ಅದನ್ನು ಹುಡುಕಾಡಲಿಕ್ಕೆ ನಾನು ಅಟೆಂಪ್ಟ್ ಮಾಡಿದೆ, ಪ್ರಯತ್ನ ಮಾಡಿದೆ, ಆದರೂ ಟ್ರೇಸ್ ಔಟ್ ಆಗ್ತಾಯಿಲ್ಲ ಅನ್ನೋದನ್ನು ಉಲ್ಲೇಖಿಸಿ ಎಂಡಾಸ್ಮೆಂಟ್ ಕೊಡಿ. ಆಯೋಗದಲ್ಲಿ ಇಂಥ ಸುಮಾರು ಇಶ್ಯೂಸನ್ನು ನಿಮ್ಮ ಹತ್ರ ಅಫಿಡವಿಟ್ ತೊಗೊಂಡು ಕ್ಲೋಸ್ ಮಾಡಿದ್ರೆ, ಆದರೆ ಆ ಕಡತ ನಿರ್ವಹಣೆಗೆ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಕ್ರಮ ಆಗುತ್ತೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ನಿಮಗೂ ಅಪ್ಲೈ ಆಗುತ್ತೆ. ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ ಆ್ಯಕ್ಟ್ ಪ್ರಕಾರ ಆ ರಿಟರ್ನ್ ಶೆಡ್ಯೂಲ್ ಏನಿದೆಯಲ್ಲ, ಆ ಶೆಡ್ಯೂಲ್ ನಂತರ ನೀವು ಡೆಸ್ಟ್ರಾಯ್ ಮಾಡಿರಬೇಕು, ಅಲ್ಲಿ ಇಟ್ಕೋಬೇಕು, ಡಾಕ್ಯುಮೆಂಟ್ಸು ಕಳೆದಾಕ್ಬಾರ್ದು. ಓಕೆ. ವಾಲ್ಯೂಮರಸ್ ಇನ್ಫಾರ್ಮೇಷನ್ ಬರುತ್ತೆ, ಸಾವಿರಾರು ಪುಟಗಟ್ಟಲೆ ಕೇಳ್ತಾರೆ, 10,000, 20,000, 30,000 ಪುಟ ಎಲ್ಲ ಕೇಳ್ತಾರೆ. ಕೆಲವರು ಪದೇ ಪದೇ ತಿಂಗಳಿಗೆ 20-30 ಅರ್ಜಿಯಲ್ಲಿ ಹಾಕ್ತಾರೆ. ಸೊ ಅಂಥ ಟೈಮಲ್ಲಿ ನೋಡಿ, ಈ ಡಿಸಿಷನ್ ಇದೆ, 75% ಸಿಬ್ಬಂದಿಯ 75% ಸಮಯವನ್ನು RTA ಮಾಹಿತಿ ಕೊಡಲಿಕ್ಕೆ ಮೀಸಲಿರುವಂಥ ಸಂದರ್ಭ ಈ ದೇಶಕ್ಕೆ ಬರಬಾರ್ದು ಅನ್ನೋದನ್ನು ಡಿಸಿಷನ್ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ದಾಖಲೆ ಪರಿವೀಕ್ಷಣೆಗೆ ಅವಕಾಶ ಮಾಡಿಕೊಡಿ. ತಾವು ಕೇಳಿದಕ್ಕಂಥ ಮಾಹಿತಿ ಅಗಾಧವಾಗಿದೆ, ನಿಮಗೆ ಅಗತ್ಯವಾದ ಮಾಹಿತಿಯನ್ನು ನೀವು ಸೆಲೆಕ್ಟ್ ಮಾಡಲು ಮುಂತ ದಿವಸ ನಿಗದಿ ಮಾಡಿದ್ದೀವಿ. ನಮ್ಮ ಕಚೇರಿಯ ದಾಖಲೆಯನ್ನು ಪರಿವೀಕ್ಷಣೆ ಮಾಡಿ ತಾವೊಂದು ತಮಗೆ ಅಗತ್ಯವಾದ ದಾಖಲೆಗಳನ್ನು ಆಯ್ಕೆ ಮಾಡೋದಲ್ಲಿ ಕೊಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವಂಥ ಬರೀರಿ. ಬಹುತೇಕರು ಕೆಲವರು ಬರಲ್ಲ, ಕೆಲವರು ಬರ್ತಾರೆ, ಬಂದರೂ ಸಹ ನಮಗೆಲ್ಲ ಬೇಕು ಅಂತ ಬರ್ಕೊಡ್ತಾರೆ. ಕೆಲವರು ಬರೀತಾರೆ, ನಾನು ಕೇಳಿದ ದಾಖಲೆ ನನಗೆ ಯಾಕೆ ಕರಿತಾ ಇದ್ದಾರೆ ನೀವು ದಾಖಲೆ ಪರಿವೀಕ್ಷಣೆಗೆ, ಐ ಆಮ್ ಎಂಟೈಟಲ್ ಫಾರ್ ದಿ ಕಾಪಿ, ಐ ಆಮ್ ರೆಡಿ ಟು ಪೇ ಎಂಟೈರ್ ಫೀಸ್ ಅಂತ ಹೇಳ್ತಾರೆ. ಸೊ ಇಫ್ ಇಟ್ಸ್ ಮೋರ್ ವಾಲ್ಯೂಮನಸ್ ಇದ್ದಾಗ ಈ ಡಿಸಿಷನನ್ನು ಉಲ್ಲೇಖಿಸಿ, ಆಯಿತಾ, ಈ ಕಚೇರಿ ಹೆಚ್ಚಿನ ರಿಸೋರ್ಸಸ್ ವ್ಯಯ ಆಗ್ತಾ ಇದೆ, ಸಮಯ ವ್ಯಯ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಡೋಕ್ಕಂತ ನಿರಾಕರಣೆ ಮಾಡಿ ಆಯೋಗದಲ್ಲೂ ಸಹ ಅದನ್ನು ಅಪೀಲ್ ಮಾಡಿದ್ದಾರೆ. ಓಕೆ. ನಿಮ್ಮ ಅಟೆಂಡೆನ್ಸನ್ನು ಕೇಳ್ತಾರೆ, ಹೌದಾ? ಕೇಳ್ತಾರೆ ಇಲ್ಲ? ಕೇಳಿದಾರ ಯಾರನ್ನ? ಹಾಜರಾತಿ ಕೊಟ್ಟಿದ್ದೀರಾ? ಅದು ವೈಯಕ್ತಿಕ ಅಂತ ಹಾಕಿದ್ರೆ ಹೌದಾ? ನಮ್ಮ ಹಾಜರಾತಿನೂ ವೈಯಕ್ತಿಕನ? ಡಾಕ್ಟರ್ RS ಗುಪ್ತಾ ಜಡ್ಜ್ಮೆಂಟು. ಯಾಕಂದರೆ ನಾನು 2012 ಜಿಲ್ಲಾ ಪಂಚಾಯತ್ಲಿದ್ದಾಗ ನಮ್ಮ CEO ಹಾಜರಾತಿ ಕೇಳಿದ್ರು, ಆವಾಗ ಕೊಟ್ಟಿದ್ದೀವಿ ನಾವು. ಯಾಕಂದರೆ ಈ ಜಡ್ಜ್ಮೆಂಟ್ಸ್ ಎಲ್ಲ ಬಂದಿರಲಿಲ್ಲ, ಹಾಜರಾತಿ ಎಲ್ಲ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತಾಯಿದ್ವಿ ನಾವು. ಸೊ ಡಾಕ್ಟರ್ RS ಗುಪ್ತಾ ಜಡ್ಜ್ಮೆಂಟ್ ಬಂದಿದೆ, ಇದು ಡೆಲ್ಲಿ ಹೈಕೋರ್ಟ್ ಡಿಸಿಷನ್ನು. ಅದರಲ್ಲಿ ಹೇಳ್ತಾರೆ, ಹಾಜರಾತಿ ವೈಯಕ್ತಿಕ ಪಬ್ಲಿಕ್ ಇಂಟ್ರೆಸ್ಟಲ್ಲೇ ಕೊಡೋ ಅವಶ್ಯಕತೆ ಇಲ್ಲ, ಆ ಕ್ಯಾಂಡಿಡೇಟ್ಸ್ ಕೊಡಬೇಕು. ಇದರಲ್ಲಿ ಎಂಪ್ಲಾಯೇ ಕೇಳ್ತಾರೆ, ಈ ಕೇಸಲ್ಲಿ ಆ ಕಚೇರಿಯ ನೌಕರನೇ ಕೇಳ್ತಾರೆ ಎಲ್ಲರದು ಹಾಜರಾತಿ ಕೊಡಿ ಅಂತ. ಆ ಡಿಸಿಷನಲ್ಲಿ ಹೇಳ್ತಾರೆ, ಅವನದಷ್ಟೇ ಕೊಡಿ, ಅವ್ರದ್ದಷ್ಟೇ ಕೊಡಿ, ಎಲ್ಲರದು ಇಲ್ಲ ಅಂತೇಳಿ ಕೊಡ್ತಾರೆ. ಓಕೆ. ನಮ್ಮ ಆಯೋಗದಲ್ಲೂ ಹೇಳಿದ್ದಾರೆ, ವಾಪಸ್ ಹೋಗಿ. ನಮ್ಮ ಆಯೋಗದಲ್ಲೂ ಒಂದು ಡಿಸಿಷನ್ ಇದೆ, ಪ್ಲಸ್ ಡೆಲ್ಲಿ ಹೈಕೋರ್ಟಲ್ಲೂ ಡಿಸಿಷನ್ ಇದೆ. ಓಕೆ, ನೆಕ್ಸ್ಟ್ ಹೋಗಿ. ಕಾಮಗಾರಿಯನ್ನು ಪರಿವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆಯಾ? RTA ಆ್ಯಕ್ಟಲ್ಲಿ ನಿಮ್ಮಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾಯಿದೆ, ಇಲ್ಲಾಂದರೆ ಈ ತರಬೇತಿ ನಡೀತಾ ಇದೆ, ಆಯಿತಾ, ಇದನ್ನು ನೋಡ್ಬೇಕಂತಾನೆ. ಇದಕ್ಕೆ ಯೂನಿವರ್ಸಿಟಿ ದುಡ್ಡು ಖರ್ಚು ಮಾಡ್ತಾ ಇದೆ, ಈ ತರಬೇತಿ ಹೆಂಗೆ ನಡೀತದೆ, ಯಾರ್ಯಾರು ಎಷ್ಟು ಟೈಮ್ ಬರ್ತಾರೆ, ಈ ಪಾಠ ಮಾಡ್ತಕ್ಕಂಥ ವೆಂಕಟರಮಣಪ್ಪ ಲೋಕನಾಥ್ ಸಾಹೇಬ್ರು ಹೆಂಗೆ ಪಾಠ ಮಾಡ್ತಾರೋ ನೋಡಬೇಕು ಅಂತ ಕೇಳ್ತಾರೆ. ಅಲೋ ಮಾಡ್ಬೋದಾ ಮೇಡಮ್? ಯಾಕಂದರೆ ಸೆಕ್ಷನ್ 2Jಯಲ್ಲಿ ಕೆಲಸದ ದಾಖಲೆಗಳ ಪರಿವೀಕ್ಷಣೆ ಅಂತಿದೆ, ಕೆಲಸದ ದಾಖಲೆಗಳ ಪರಿವೀಕ್ಷಣೆ ಅಂತಿದೆ. ಮಾಡ್ಬೋದಾ? ಯಾರನ್ನ ನಿಮ್ಮ ಕಾಮಗಾರಿಗೆ ಕೇಳಿದಾರ? ತರಬೇತಿಗೆ ಏನು ಕೇಳಲ್ಲ ಬಿಡಿ, ಬಟ್ ವರ್ಕ್ಸ್ ಕೇಳ್ತಾರೆ. ನಾನು ರೋಡ್ ನೋಡಬೇಕು, ಬಿಲ್ಡಿಂಗ್ ನೋಡಬೇಕು ಅಂತ. ಈ ಕೇಸಲ್ಲಿ ಒಬ್ಬರು ಸರ್ಕಾರಿ ನೌಕರಿಗೆ ಕ್ವಾರ್ಟರ್ಸ್ ಅಲಾಟ್ ಆಗುತ್ತೆ,
ಅದು ರಿಪೇರಿ ಇರುತ್ತೆ. ಆ ರಿಪೇರಿಗೆ ಆರ್ಡರ್ ಮಾಡಿರ್ತಾರೆ. ನನಗೆ ಅಲಾಟ್ ಆಗಿರೋ ಕ್ವಾರ್ಟರ್ಸ್ ಹೆಂಗೆ ರಿಪೇರಿ ಮಾಡ್ತಾರೆ ನೋಡಬೇಕು ಅಂತ ಅರ್ಜಿ ಹಾಕ್ತೀನಿ. ನನಗೆ ಅಲಾಟ್ ಆಗಿದೆ, ಇವ್ರು ರಿಪೇರಿ ಹೆಂಗೆ ಮಾಡ್ತಾರೆ ನಾನು ನೋಡಬೇಕಾಗಿದೆ ಅಂತೇಳಿ ಅರ್ಜಿ ಹಾಕ್ತೀನಿ. ಸೊ ಅದು ಹೈಕೋರ್ಟ್ವರೆಗೂ, ಡೆಲ್ಲಿ ಹೈಕೋರ್ಟ್ವರೆಗೂ ಹೋಗುತ್ತೆ. ಅಲ್ಲಿ ಹೇಳ್ತಾರೆ ಐ ಆಮ್ ಎಂಟೈಟಲ್ ಫಾರ್ ಇನ್ಸ್ಪೆಕ್ಷನ್ ಆಫ್ ದಿ ವರ್ಕ್ ಬಿಕಾಸ್ ಸೆಕ್ಷನ್ 2Jಯಲ್ಲಿ ನನಗೆ ಹಕ್ಕು ಕೊಟ್ಟಿದ್ದಾರೆ ಅಂತ. ಆವಾಗ ಇದರಲ್ಲಿ ಅಬ್ಜೆಕ್ಟ್ ಆಫ್ ದ RTA ಆ್ಯಕ್ಟನ್ನು ನೋಡ್ತಾರೆ. RTA ಆ್ಯಕ್ಟನ ಮೂಲ ಅಧ್ಯಾಯ ಮಾಹಿತಿಯನ್ನು ಒದಗಿಸುವುದಾಗಿದೆ, ಕಾಮಗಾರಿಯನ್ನು ಪರಿಶೀಲನೆ ಅಂತಿಲ್ಲ ಅವರು ಅದರಲ್ಲಿ ಮಾಡ್ತಾರೆ. ಆ ಡೆಫಿನೇಷನ್ ಇರ್ತಕ್ಕಂಥ ಕೆಲಸದ ಕಾಮ ದಾಖಲೆಗಳಂತಿದೆಯಲ್ಲ ಅದನ್ನು ಕಾಮ ತೆಗೆದುಬಿಟ್ಟು ಓದ್ಕೊಳ್ಳಿ, ಕೆಲಸದ ದಾಖಲೆಗಳ ಪರಿವೀಕ್ಷಣೆ ಅಂತ ಓದ್ಕೊಳ್ಳಿ ಅಂತಾರೆ. ನೋಡಿ ಅಲ್ಲಿದೆ ನೋಡಿ, ದ ವರ್ಕ್ ಈಸ್ ಟು ಬಿ ರೆಡ್ ಇನ್ ಕಂಜಂಕ್ಷನ್ ವಿತ್ ದಿ ಎಕ್ಸ್ಪ್ರೆಷನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರೆಕಾರ್ಡ್ಸ್. ಇಟ್ ದಸ್ ಮಸ್ಟ್ ನೆಸರ್ಲಿ ಡ್ರಾ ಕಲರ್ ದೇರ್ ಫಾರ್. ಕೆಲಸದ ದಾಖಲೆಗಳ ಪರಿವೀಕ್ಷಣೆ ಮಾಡಿಯೇ ಹೊರತು ಕೆಲಸವನ್ನು ಪರಿವೀಕ್ಷಣೆ ಬೇಡ. ಹಾಗಾಗಿ ಕಾಮಗಾರಿಗಳಾಗಲಿ ಯಾವುದೇ ಕೆಲಸನ ಪರಿವೀಕ್ಷಣೆ ಮಾಡೋಕ್ಕೆ RTA ಆ್ಯಕ್ಟಲ್ಲಿ ಅವಕಾಶ ಇಲ್ಲ. ಆ ಕಾಮಗಾರಿಗೆ ಸಂಬಂಧಿಸಿದ ದಾಖಲೆಗಳನ್ನಷ್ಟೇ ಪರಿವೀಕ್ಷಣೆ ಮಾಡುವುದು. ಓಕೆ, ನೆಕ್ಸ್ಟ್ ಲೀವ್ ರಿಕಾರ್ಡ್ಸ್ ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿದೆ ನಮ್ಮವು. ಸೊ ಅದನ್ನು ಸಹ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೊಡೋಕ್ಕಿಲ್ಲ. ನೆಕ್ಸ್ಟು ಓಕೆ, ಅಂದರೆ ಫಸ್ಟ್ ಅಪ್ಲೈಟ್ ಅಥಾರಿಟಿಗೆ ಫೈನ್ ಹಾಕ್ಬೋದಾ ಅಂತ. ಆಯೋಗ ಫೈನ್ ಹಾಕ್ಬೋದಾ? ಹೌದಾ? ಇಲ್ಲ. ಆಯೋಗ ಆಗಲಿ ಯಾರೇ ಆಗಲಿ ಸಹ ಫೈನ್ ಹಾಕುವಂಥದ್ದು ಓನ್ಲಿ PAO ಮಾತ್ರ ಹಾಕ್ತಾರೆ, ಮತ್ತು ಡೀಮ್ಡ್ PAOಗೂ ಹಾಕ್ತಾರೆ, ಫಸ್ಟ್ ಅಪ್ಲೈಟ್ ಅಥಾರಿಟಿಗೆ ಇಲ್ಲ. ಈಗ ರೇಷನ್ ಕಾರ್ಡ್ ಬಗ್ಗೆ ನಾನು ಅರ್ಜಿ ಹಾಕಿದ್ದೀನಿ, ಆಯೋಗದವರು ರೇಷನ್ ಕಾರ್ಡ್ ಕೊಡಿ ಅಂತ ಆದೇಶ ಮಾಡ್ಬೋದಾ? ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ನನ್ನ ರೇಷನ್ ಕಾರ್ಡ್ ಸಂಬಂಧ ನಾನು ಅರ್ಜಿ ಹಾಕಿದ್ದೆ, ಕೊಟ್ಟಿಲ್ಲ. ಆ ಸಂಬಂಧ ದಾಖಲೆ ಕೇಳಲಿಕ್ಕೆ ನಾನು ಅರ್ಜಿ ಹಾಕಿದ್ದೀನಿ. ಆಯೋಗದವ್ರಿಗೆ ಹೋಗುತ್ತೆ, ಆಯೋಗದವರು ಇವರು ರೇಷನ್ ಕಾರ್ಡ್ ಕೊಡಿ ಅಂತ ಹೇಳ್ಬೋದಾ? ನಾನು ರೀಸೆಂಟಾಗಿ ಒಂದು ನೋಡಿದೆ, ಲೋಕಾಯುಕ್ತಗೆ ರೆಫರ್ ಮಾಡ್ತಾರೆ ಆಯೋಗದಿಂದ. ಇದು ಯಾಕೋ ದಾಖಲೆಯಲ್ಲಿ ನೋಡಿದಾಗ ಇದು ಸರಿ ಇಲ್ಲ, ಇದರ ಬಗ್ಗೆ ನೀವು ತನಿಖೆ ಮಾಡೋದು ಅದೇ ಲೋಕಾಯುಕ್ತಗೆ ಸೂಚಿಸಿದೆ ಅಂತ. RTA ಆ್ಯಕ್ಟಲ್ಲಿ ಅಂಥದ್ದು ಯಾವುದೇ ಹಕ್ಕನ್ನು ಅದು ಪವರನ್ನು ಆಯೋಗ ಕೊಟ್ಟಿಲ್ಲ. ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ದಾಖಲೆ ಕೊಡಿಸ್ಬೇಕಷ್ಟೇ. ಅವ್ರು ಏನು ಕೇಳಿದಾರೆ, ಇಫ್ ಈಸ್ ಎಂಟೈಟಲ್ ಆ ದಾಖಲೆ ಕೊಡಿಸ್ಕೋಬೇಕು ಹೊರತು ರೇಷನ್ ಕಾರ್ಡನ್ನು ಕೊಡಿ, ಸೈಟ್ ಕೊಡಿ ಇಲ್ಲ. ಗ್ರೀವಿಯನ್ಸ್ ಅಡ್ರೆಸ್ಸಲ್ಲಿ ಮೆಕ್ಯಾನಿಸಮ್ ಅಲ್ಲ, ಅಲ್ಲಿ ಗ್ರೀವಿಯನ್ಸ್ ಏನಿದೆ ಡಾಕ್ಯುಮೆಂಟ್ ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗಿ. ಅದು ಆಗಲೇ ಬಂತು. ಅಂದರೆ ನಿಮ್ಮ ಆನ್ಯುವಲ್ ಪರ್ಫಾರ್ಮೆನ್ಸ್ ರಿಕಾರ್ಡ್ಸನ್ನು ನಿಮಗೆ ಕೊಡಬೇಕು ಅನ್ನೋದು ಈ ಜಡ್ಜ್ಮೆಂಟ್. ನೆಕ್ಸ್ಟ್ ಹೋಗಿ. ಓಕೆ, ನಾನು ನಿನ್ನೆ ಹೇಳಿದೆ ಇದನ್ನು, ನಿಮ್ಮ ಕಚೇರಿಗೆ ಬಂದಂತಹ ಎಲ್ಲ RTA ಅರ್ಜಿಗಳನ್ನು ಜೆರಾಕ್ಸ್ ಮಾಡಿಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದಲ್ಲ, ಇದೇ ಜಡ್ಜ್ಮೆಂಟಲ್ಲಿ ಕಲ್ಕಟ್ಟ ಹೈಕೋರ್ಟ್ ಡಿಸಿಷನ್ಸಲ್ಲಿ ಅವರನ್ನು ವಿಸಲ್ ಬ್ಲೋಯರ್ಸ್ ಅಂತ ಪರಿಗಣಿಸ್ತಾರೆ. ಅವರ ವಿಳಾಸವನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಏನು ಕೇಳಿದ ಏನು ಕೊಟ್ಟರೆ ಅನ್ನೋದು ಮಾತ್ರ ಮಾಹಿತಿ ಬಹಿರಂಗಪಡಿಸಿ, ಯಾರು ಕೇಳಿದರು ಅನ್ನೋದಿಲ್ಲ ಅಂತ. ಓಕೆ, ನೆಕ್ಸ್ಟ್. ಈಗ ನಿಮ್ಮ ಸುಮಾರು ನಮ್ಮಲ್ಲೂ ಸಹ ನಿಮ್ಮ ದಿನಚರಿ ಕೊಡಬೇಕಾ, ನಿಮ್ಮ ನಗದು ಘೋಷಣಾ ವಹಿ ಕೊಡ್ಬೋದಾ, ನಿಮ್ಮ ಮೂಮೆಂಟ್ ರಿಜಿಸ್ಟರ್ ಕೊಡ್ಬೋದಾ, ಇವೆಲ್ಲ ಸುಮಾರು ಡಿಕ್ಮೆಂಟ್ಸ್ ಇದ್ದಾವೆ. ನಿಮ್ಮ ದಿನಚರಿನೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ದಿನಚರಿಯಲ್ಲಿ ಏನಾದರೂ ತನಿಖೆ ಭಾಗನೋ ಬೇರೆ ಏನೋ ಇಶ್ಯೂಸ್ ಇದ್ದರೆ ಮಾತ್ರ ಕೊಡಬಾರ್ದೇ ಹೊರತು ಅದರ್ವೈಸ್ ಕೊಡಬೇಕು. ಬಟ್ ಇಲ್ಲಿ ಇದರಲ್ಲಿ ನಂದು ಯಾವುದು ಪಂಜಾಬ್ ಹೈಕೋರ್ಟ್ ಡಿಸಿಷನಲ್ಲಿ ನಿಮ್ಮ ಮೂಮೆಂಟ್ ರಿಜಿಸ್ಟ್ರೂ ಪಬ್ಲಿಕ್ ರಿಕಾರ್ಡ್ ಅಲ್ಲ, ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಈ ಜಡ್ಜ್ಮೆಂಟ್ ಆಗಿದೆ. ಈಗ ನೀವು ಯಾರನ್ನ ಆಫೀಸಲ್ಲಿ 10 ಗಂಟೆಗೆ ಬರ್ತೀರಾ, ಸೊ ಮಧ್ಯದಲ್ಲಿ ಎಲ್ಲ ಮೂವ್ ಆಗಬೇಕು, ಇಲ್ಲ ಫೀಲ್ಡ್ ವಿಸಿಟ್ ಹೋಗಬೇಕು ಅಂದರೆ ಬರೆದು ಹೋಗ್ತಿರಲ್ಲ, ಇಲ್ಲ ನೀವು ಟ್ರೆಜರಿಗೆ ಹೋಗಬೇಕು, ಬ್ಯಾಂಕ್ಗೆ ಹೋಗಬೇಕು ಅಂತ ಮತ್ತೆ ವಾಪಸ್ ಬಂದಾಗ ಬರೀತೀರಿ. ಆ ಡಾಕ್ಯುಮೆಂಟ್ಸನ್ನು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ, ಕೊಡೋ ಅವಶ್ಯಕತೆ ಇಲ್ಲ ಅಂತ ಬರೀತೀರಿ. ನೆಕ್ಸ್ಟ್, ಇದು ಡೈರಿ ಕೊಡಬಾರ್ದಂತ ಆಲ್ರೆಡಿ ನಮ್ಮದೇ ಆಯೋಗದ ಡಿಸಿಷನ್ ಇದೆ. ಸೊ ಅದು ಸರಿ ತಪ್ಪು ಅನ್ನೋಕ್ಕನ್ನ ಆಯೋಗದ ಡಿಸಿಷನ್ ಇದೆ, ನೀವು ಬೇಕಾದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆ, ನಾನು ನಿನ್ನೇನು ಹೇಳಿದೆ, ದಾಖಲೆ ಪರಿವೀಕ್ಷಣೆ ಕರಿತೀರಾ, ಆ ದಾಖಲೆ ಪರಿವೀಕ್ಷಣೆಗೆ ಬಂದಾಗ ಅಥವಾ ನನ್ನ ಫೋಟೋ ಹೊಡ್ಕೋಬೋದಾ, ವಿಡಿಯೋ ಮಾಡ್ಬೋದಾ? ನೀವು ದಾಖಲೆ ಪರಿವೀಕ್ಷಣೆ ಕರಿತೀರಿ, ಆ ದಾಖಲೆಯಲ್ಲಿ ನನ್ನ ಫೋಟೋ ಹೊಡ್ಕೋಬೋದಾ? ಅಲ್ಲ, ನೀವೇನು ಕೊಡೋದಿಲ್ಲಲ್ಲ, ಅವನೇ ತಗೊತಾನೆ, ನೀವು ತೋರಿಸ್ತೀರ ಅಷ್ಟೇ. ನೀವು ದಾಖಲೆಗಳು ಪರಿವೀಕ್ಷಣೆಗೂ ಸಹ ಯಾವ ದಾಖಲೆ ಕೊಡೋಕ್ಕೆ ಅವಕಾಶ ಇದೆ ಅವು ಮಾತ್ರ ತೋರಿಸ್ತೀರ. ನೀವು ಆ ದಾಖಲೆ ತೋರಿಸಿದಾಗ ಆತ ಫೋಟೋನೂ ತೊಗೋಬೋದು, ವಿಡಿಯೋನೂ ಮಾಡ್ಬೋದು, ತಪ್ಪೇನಿದೆ, ಅಲೋ ಮಾಡಬಾರ್ದಂತಿಲ್ಲ. ಯಾವುದು ಕೊಡೋಕ್ಕಾಗಲ್ಲ ಒಂದು ತೋರಿಸ್ಬೇಡಿ, ಯಾವುದು ಕೊಡೋಕ್ಕೆ ಅರ್ಹತೆ ಇದು ಎಂಟೈಟ್ಲ್ಮೆಂಟ್ ಇಲ್ಲ ಅವನು ತೋರಿಸ್ತೀರಾ, ವಿಡಿಯೋ ಮಾಡ್ಬೋದು. ಹಣ ಕಟ್ಟೋದೇನಕ್ಕೆ? ಅಲ್ಲಲ್ಲ ನಾನು ಹೇಳ್ತಾರಲ್ಲ, RTA ಆ್ಯಕ್ಟಲ್ಲಿ ಯಾವ ಕೊಡೋಕ್ಕೆ ಅವಕಾಶ ಇಲ್ಲವೋ ಆ ದಾಖಲೆಗಳ ಪರಿವೀಕ್ಷಣೆಗೂ ಅವಕಾಶ ಇಲ್ಲ.
ಯಾವ ಕೊಡೋಕ್ಕೆ ಅವಕಾಶ ಅದಕ್ಕಷ್ಟೇ ಪರಿವೀಕ್ಷಣೆ ಅಲ್ವಾ. ಪರಿವೀಕ್ಷಣೆಗೆ ನೀವು ಓಪನ್ ಇಟ್ಟ ಮೇಲೆ ಆತ ಫೋಟೋ ಹೊಡೋದ್ರಿಂದ ಏನು ತೊಂದರೆ? ಅವನು ಕೇಳ್ತಾ ಇಲ್ಲಲ್ಲ. ನಾನು ಫೋಟೋ ಹೊಡ್ಕೊಂಡು ಹೋಗ್ತೀನಿ ಅಂದಾಗ ನೀವು ಜೆರಾಕ್ಸಾಗಿ ಕೇಳ್ತಾ ಇಲ್ಲಲ್ಲ, ನಿಮ್ಮ ದುಡ್ಡೇ ಖರ್ಚಾಗಲ್ಲಲ್ಲ. ಹಾಂ, ನಾನು ಅದು ನಿಮ್ಮ ಗ್ರೀವಿಯನ್ಸು. ದಾಖಲೆ ಪರಿವೀಕ್ಷಣೆಗೆ ಬಂದಾಗ 1 ಗಂಟೆ ಫ್ರೀ ಇದೆ, ಪ್ರತಿ ಅರ್ಧ ಗಂಟೆ ದುಡ್ಡು ಕಟ್ತಾ ಇದ್ದೇನೆ. ಆ ಟೈಮಲ್ಲಿ ಅದನ್ನ ಫೋಟೋ ತೊಗೊಳ್ಳೋದಾಗಲಿ ವಿಡಿಯೋಗ್ರಫಿ ಮಾಡೋದಾಗಲಿ ನೀವು ಅಬ್ಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ಏನು ತಪ್ಪೇನು? ಅಲ್ಲ ತಪ್ಪು ಏನಿದೆ? ಸಮಸ್ಯೆ ಏನು ಹೇಳಿ? ಏನು ಪ್ರಾಬ್ಲಮ್ ಹೇಳಿ? ನಿಮ್ಮ ಡಾಕ್ಯುಮೆಂಟ್ ನೋಡಿದವನು ಫೋಟೋ ತೊಗೊಂಡು ನಿಮಗೇನು ಸಮಸ್ಯೆ? ಏನಕ್ಕೆ ಬೇಕು ನಿಮಗೆ? ರಿಟರ್ನ್ ಆಗೋ ಪ್ರೂಫು ದಾಖಲೆ ಪರಿಶೀಲನೆಗೆ ಅಷ್ಟೇ. ಹೌದು, ಆಲ್ರೆಡಿ ಸೈನ್ ಹಾಕ್ಸ್ಕೊಂಡಿರ್ತೀರಿ, ಪೇ ಮಾಡಿರ್ತಾನೆ, ದಾಖಲೆ ಪರಿವೀಕ್ಷಣೆಗೆ ಪೇ ಮಾಡಿರ್ತಾನೆ. ಹೌದು, ಸೀಕ್ರೆಟ್ ತೋರಿಸಲೇಬೇಡಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈ ವೈಯಕ್ತಿಕ ಡಾಕ್ಯುಮೆಂಟು ಸೀಕ್ರೆಸಿ ಡಾಕ್ಯುಮೆಂಟ್ ಇದ್ದಾಗ ಪರಿವೀಕ್ಷಣೆಗೆ ಅರ್ಹತೆ ಇಲ್ಲ, ಅದು ಅಂತ ಕೊಡಬಾರ್ದು, ತೋರಿಸಲೇಬಾರ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಹೋಗಿ. ಆಯ್ತು, ಮುಗೀತು ಅನ್ಸತ್ತೆ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಸರ್ಕ್ಯುಲರ್ಸ್ ಇದ್ದಾವೆ. ಈಗ 1-2 ಡೌಟ್ ಇದ್ದಾವೆ ನನಗೆ. ಇಲ್ಲ ನಿಮ್ಮದು ಡೌಟ್ ಇದ್ದರೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ತಮ್ಮ ಹೆಸರು ಏನು ಮೇಡಮ್? ರೋಶ್ನಿ. ತಮ್ಮ ಹೆಸರು? ಸುಪ್ರೀತ್. ಓಕೆ. ಈಗ ರೋಶ್ನಿ ಮೇಡಮ್ ಅವರು PI ಇದ್ದರು. ಒಂದು ಅರ್ಜಿ ಬಂತು, 15 ದಿವಸ ಆಗಸ್ಟ್ ಒಳಗೆ ಆ ಮೇಡಮ್ ಟ್ರಾನ್ಸ್ಫರ್ ಆಗಿ ಸುಪ್ರೀತಾ ಮೇಡಮ್ ಅವರು ಬಂದರು. ಸುಪ್ರೀತಾ ಮೇಡಮ್ ಅವರು ಬಂದು ಒಂದು 25-30 ದಿವಸಕ್ಕೆ ಮಾಹಿತಿ ಕೊಟ್ಟರು. ಈ ಕೇಸಲ್ಲಿ ಆ ಅರ್ಜಿದಾರನಿಗೆ ಮಾಹಿತಿ ಹೋಗೋಷ್ಟೊಳಗೆ 35-40 ಡೇಸ್ ಆಯಿತು. ಇವರು 15 ದಿವಸ, ನಿಮ್ದು 25 ದಿವಸ ಅಂದರೆ 40 ಡೇಸ್ ಆಯಿತು. ಅಂಥ ಸಂದರ್ಭದಲ್ಲಿ ಅರ್ಜಿದಾರನಿಗೆ ನೀವು ದುಡ್ಡು ಕಟ್ಸ್ಕೊಂಡು ಕೊಡ್ತೀರೋ ಫ್ರೀ ಆಫ್ ಕಾಸ್ಟ್ ಕೊಡ್ತೀರೋ? ಫ್ರೀ ಆಫ್ ಕಾಸ್ಟ್. ಯಾಕೆ ಮೇಡಮ್? ಒಂದು ದಿವಸ ಒಂದು ಸಲ 30 ಡೇಸ್ ಕ್ರಾಸ್ ಆದ ತಕ್ಷಣ ಹೇಳಿ. ಅದೇ ಈಗ ಅವರು ಹೇಳಿದ್ರು ಫ್ರೀ ಅಂತ, ರೀಸನ್ ಹೇಳ್ತಾ ಇದೆ. ನೀವು ಫ್ರೀ ಅಲ್ಲ, ದುಡ್ಡು ಕಟ್ಸ್ಕೊತೀರಾ, ರೀಸನ್ ಹೇಳಿ. ಎಲ್ಲ ಇದೆಯಾ ಆ್ಯಕ್ಟಲ್ಲಿ? ಎಲ್ಲೂ ಉಂಟಿಲ್ಲ, ಎಲ್ಲೂ ಇಲ್ಲ. 5(2) ಓದಿ ನೇರ ಅರ್ಜಿದಾರ ಏನಾದರೂ PIO ಕೊಟ್ಟಿಲ್ಲ, ಅಸಿಸ್ಟೆಂಟ್ PIO ಕೊಟ್ಟಿದ್ದಾರಂತ ಮಾತ್ರ ಎಕ್ಸ್ಟ್ರಾ 5 ಡೇಸ್ ಇದೆಯಾ ಬರುತ್ತೆ. ಆಲ್ರೆಡಿ ಒಂದು ಸಲ PIO ಕೊಟ್ಟಾದಮೇಲೆ ಆ PIO ಟ್ರಾನ್ಸ್ಫರ್ ಆದಾಗ ಮತ್ತೆ 5 ಡೇಸ್ ಆ್ಯಡ್ ಆಗಲ್ಲ ಮೇಡಮ್. ಇಲ್ಲ, ಆಯಿತಾ? ಫ್ರೀ ಕೊಡಬೇಕು. ಯಾಕೆ ಕೊಡಬೇಕಂದ್ರೆ 30 ಡೇಸ್ವರೆಗೂ ನೀವೇನು ರೆಸ್ಪಾಂಡ್ ಮಾಡಿಲ್ಲ ಅಂತಂದಾಗ ಈಸ್ ಎಂಟೈಟಲ್ ಫಾರ್ ಫ್ರೀ ಕಾಪಿ. ಫ್ರೀ ಕೊಡಬೇಕು, ಅದರಲ್ಲಿ ಡೌಟ್ ಇಲ್ಲ. ಹೌದು, ಮತ್ತಿನ್ನೇನು? ಇಲ್ಲ, ಎಲ್ಲೂ ಇಲ್ಲ. ಅಸಿಸ್ಟೆಂಟ್ PIO ಅವತ್ತಿಲ್ಲ, ಅಸಿಸ್ಟೆಂಟ್ PIOಗೆ ಸಬ್ಮಿಟ್ ಮಾಡಿದಾನೆ ಅಪ್ಲಿಕೇಶನ್ ಅಂದಾಗ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆರ್ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ಗಾಗಲಿ ಕೊಟ್ಟಾಗ ಆವಾಗಷ್ಟೇ 5 ಡೇಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಹೊರತು ಬೇರೆದ್ರಲ್ಲಿ ಇಲ್ಲ. ಅದು ವರ್ಗಾವಣೆ, ಅದು ಬೇರೆ. ನಾನು ಹಂಗೆ ಇಲ್ಲ, ಒಂದೇ ಕಚೇರಿಯಲ್ಲಿ ಹೇಳ್ತಾ ಇದ್ದೀನಿ. ಒಂದೇ ಕಚೇರಿ ನಿಮ್ಮ ಜಾಗಕ್ಕೆ ಮೇಡಮ್ ಬಂದರು, ನೀವು 15 ದಿವಸ ಸೈಲೆಂಟ್ ಇದ್ರಿ, ಅವ್ರು ಬಂದು 20-25 ದಿವಸಕ್ಕೆ ಮಾಹಿತಿ ಕೊಟ್ಟರು. ಆ ಟೈಮಲ್ಲಿ ಹೇಳ್ತಾರೆ ಆಯಿತು, ಅದೇನೋ ಫ್ರೀ ಹೋಯ್ತು. ದಂಡ ಹಾಕ್ಬೇಕಾದ್ರೆ ಯಾರಿಗೆ ಹಾಕಬೇಕು? ಈಗ ಲೇಟ್ ಆಯ್ತಲ್ವಾ, ಇಂಟೆನ್ಷನಲ್ ಡಿಲೇ ಅಂತ ಟ್ರೀಟ್ ಮಾಡಿದಾಗ ದಂಡ ಯಾರಿಗೆ ಹಾಕ್ಬೇಕು? ಈ ಮೇಡಮ್ಗೆ ಹಾಕ್ಬೇಕಾ, ಆ ಮೇಡಮ್ಗೆ? ಹೌದು ಹೌದು, ನಾನು ಹೋಗ್ತೀನಿ. ಆಯಿತು, ಫ್ರೀ ಆಫ್ ಕಾಸ್ಟು ಎಂಟೈಟ್ಲ್ಮೆಂಟ್ ಇದೆ, ಕೊಟ್ಟಿದ್ದೀರಿ. ನನಗೆ ಲೇಟ್ ಆಗಿದೆ, ಕಾಸ್ಟ್ ನನಗೆ ತೊಂದರೆ ಆಗಿದೆ, ಹೋಗ್ತೀನಿ ಆಯೋಗಕ್ಕೆ. ಹೋಗ್ಬಾರ್ದಂತೇನಿಲ್ಲಲ್ಲ. ಹೌದು, ಹೋದಾಗ ಯಾರು ದಂಡ ಹಾಕ್ತಾರೆ? ಯಾಕೆ ನಿಮ್ಗೆ ಹಾಕಲ್ಲ ಮೇಡಮ್? ನಿಮ್ಗೆ ಹಾಕಲ್ಲ? ಫಸ್ಟ್ ಒನ್ ನೀವಲ್ಲ ನೋಡಿ, ಅವ್ರು ನೋಡಿ ಮೇಡಮ್ ಇಬ್ರಿಗೂ ಅಂತವ್ರೆ. ಹಾಂ, ಇಬ್ರಿಗೂ ಹಾಕ್ತಾರಾ? ಯಾರಿಗೆ ಹಾಕ್ತಾರೆ? ವೈ ಸೆಕೆಂಡ್ ಒನ್? ಅವ್ರು ಜಾಸ್ತಿ ಟೈಮ್ ತೊಗೊಂಡ್ರು, ನೀವು ಕಡಿಮೆ ತಗೊಂಡ್ರು ಅಂತಾನೆ? ಹಾಂ, ಹೇಳಿ. ಹಾಂ, ಯಾರಿಗೆ ಹಾಕ್ತಾರೆ ಮೇಡಮ್? ಮಾಡಿದ್ದಾರೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಾಂ, ಯಾರು ಜಾಸ್ತಿ ಟೈಮ್ ತೊಗೊಂಡಿದ್ರೆ ಅವ್ರ ದಂಡ, ಇಲ್ಲಾಂದರೆ ಡಿವೈಡ್ ಮಾಡಿಬಿಡೋದು.
ಅವ್ರು 25 ದಿವಸ, ಇವರು 15 ದಿವಸ ಡಿವೈಡ್ ಮಾಡಿ ಹಾಕೋದು. ಹೌದಾ? ಇಂಥ ಸಂದರ್ಭದಲ್ಲಿ ಯಾರಿಗೂ ದಂಡ ಹಾಕಲ್ಲ. ಯಾಕೆ? ಇಲ್ಲ, ಯಾರಿಗೂ ದಂಡ ಇಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ದಂಡ ಯಾಕೆ ಹಾಕ್ತಾರೆ ಹೇಳಿ, ಆಮೇಲೆ ಯಾರಿಗೂ ಯಾಕೆ ಹಾಕಿಲ್ಲ ಅಂತ ಆಮೇಲೆ ರೀಸನ್ ಬರುತ್ತೆ. ಡಿಲೇ ಆದಾಗ ದಂಡ ಯಾಕೆ ಹಾಕ್ತಾರೆ? ಏನು ಡಿಲೇ? ಯಾವುದೇ ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಒಂದು ಅರ್ಜಿ ಮೇಲೆ ಕಂಟಿನ್ಯೂಸ್ ಆಗಿ 30 ದಿವಸ ಕೂತಿದ್ರೆ ಮಾತ್ರ ಈಸ್ ಲಯಬಲ್ ಫಾರ್ ಫೈನ್ ಆರ್ ಎನಿ ಆ್ಯಕ್ಷನ್. ಆಯಿತಾ? ಇಲ್ಲಿ ಈ ಕೇಸಲ್ಲಿ ಯಾವೊಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ 30 ದಿವಸ ಕೂತಿಲ್ಲ. ನೀವು 15 ದಿವಸ ಸುಮ್ಮನೆ ಇದ್ರಿ, ಅವ್ರು 25 ದಿವಸ, 30 ಡೇಸ್ ಯಾರೊಬ್ಬರು ಕ್ರಾಸ್ ಮಾಡ್ದಿರೋದ್ರಿಂದ ಇಂಡಿವಿಜುವಲ್ ಆಗಿ ಯಾರಿಗೂ ದಂಡ ಹಾಕಲ್ಲ. ನೀವು ಲಯಬಲ್ ಫಾರ್ ಪನಿಷ್ಮೆಂಟ್ ಆರ್ ದಂಡ ಏನು ಫೈನ್ಗಾಗಲಿ ಮಿನಿಮಮ್ 30 ಡೇಸ್ ನೀವು ಸ್ಪೆಂಡ್ ಮಾಡಲೇಬೇಕು ಒಂದು ಅಪ್ಲಿಕೇಶನ್ ಮೇಲೆ. ಬೋತ್ ಪುಟ್ ಟುಗೆದರ್ ದೇ ಹ್ಯಾವ್ ಕ್ರಾಸ್ 30 ಡೇಸ್, ದೆನ್ ಅಪ್ಲಿಕೆಂಟ್ ಈಸ್ ಎಂಟೈಟಲ್ ಫಾರ್ ಫ್ರೀ ಕಾಪಿ. ಅದಕ್ಕೋಸ್ಕರ ರಿಲೀಫ್ ಇದೆ, ಅವನಿಗೆ ಫ್ರೀ ಕೊಡ್ತಾ ಇದೆ. ಆದರೆ ಈ ಕೇಸಲ್ಲಿ ದಂಡ ಯಾರಿಗೂ ಹಾಕಲ್ಲ. ಓಕೆ, ಈಗ ಸುಬ್ರತಾ ಮೇಡಮ್ ಅವರು, ನಮ್ಮ ರೋಶಿನಿ ಮೇಡಮ್ ಅವರು PIO ಇದ್ದಾರೆ. ನಿಮ್ಮಲ್ಲಿ ಫಸ್ಟ್ ಅಪ್ಡೇಟ್ ಅಥಾರಿಟಿ ಯಾರಿದ್ದಾರೆ? ರಿಜಿಸ್ಟರ್ ಇರ್ತಾರಾ? ಆಯಿತು, ಅವ್ರ ಪೋಸ್ಟ್ ಖಾಲಿ ಇದೆ, ನೀವೇ ಚಾರ್ಜ್ ಇದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಜಸ್ಟ್ ರಿಜಿಸ್ಟರ್ ಪೋಸ್ಟ್ ಸರ್ ನಾನು ಕೊಡೋದಿಲ್ಲ ಸರ್ ಅಂತ ಹೇಳ್ಬೇಡಿ, ಇದ್ರಿ ಅಂತ ಇಟ್ಕೊಳ್ಳಿ. ಆಯಿತಾ? ಇಲ್ಲ ಅಂಡರ್ ಸೆಕ್ರೆಟ್ರಿ ಏನಿದಾರಲ್ಲ ಅವರು DS ಚಾರ್ಜು ಇದ್ದಾರೆ. ಇಲ್ಲಿ ಅಂಡರ್ ಸೆಕ್ರೆಟ್ರಿ ಫಸ್ಟ್ PIO, DS ಫಸ್ಟ್ ಅಪ್ಡೇಟ್ ಅಥಾರಿಟಿ. ಈಗ ನಿಮ್ಮ ವಿರುದ್ಧ ನಾನೇ ಅಪೀಲ್ ಹೋಗ್ತೀನಿ. ಯಾರಿಗೆ? ನಿಮ್ಮ ರಿಜಿಸ್ಟ್ರಾರ್ಗೆ. ನೀವೇ ರಿಜಿಸ್ಟ್ರಾರ್ ಇದ್ದೀರಿ, ನೀವೇ ಇಲ್ಲಿ PIO ಇದ್ದೀರಿ. ನೀವು ಹಿಯರ್ ಮಾಡ್ಬೋದಾ? ಫಸ್ಟ್ ಅಪೀಲನ್ನು ಹಿಯರ್ ಮಾಡ್ಬೋದಾ ಮೇಡಮ್ಮೇ? ಅವರೇ PIO ಇದ್ದಾರೆ, ಫಸ್ಟ್ ಅಪ್ಡೇಟ್ ಅಥಾರಿಟಿ ಚಾರ್ಜಲ್ಲಿ ಅವರೇ ಇದ್ದಾರೆ, ಮಾಡ್ಬೋದಾ? ಇಲ್ಲ ನಾ ಇಂಡಿಪೆಂಡೆಂಟ್ ಚಾರ್ಜ್ ಆರ್ ಇನ್ಚಾರ್ಜ್ ಆಫೀಸರ್ಗೆ ಪವರ್ಸಲ್ಲೂ ರೆಗ್ಯುಲರ್ ಆಫೀಸರ್ಗೂ ಪವರ್ಸಲ್ಲೂ ಡಿಫ್ರೆನ್ಸ್ ಇದೆಯಾ? ಅಡಿಷನಲ್ ಚಾರ್ಜ್ ಯಾರಿದ್ದಾರೋ ಅವ್ರ ಪವರ್ಸ್ಗೂ ರೆಗ್ಯುಲರ್ ಚಾರ್ಜ್ ಇರೋ ಆಫೀಸರ್ ಪವರ್ಸ್ಗೂ ಡಿಫ್ರೆನ್ಸ್ ಇದೆಯಲ್ಲ? ನಮ್ಮ ರೂಲ್ಸಲ್ಲಿ ಏನೋ ಇದೆಯಾ? ಸರ್ವಿಸ್ ರೂಲ್ಸಲ್ಲಿ ಏನೋ ಇದೆಯಾ? ಹಾಂ, ಇಲ್ವಾ? ಡಿಫ್ರೆನ್ಸ್ ಇಲ್ವೇ ಇಲ್ಲ. ನಾನು RTI ಅಷ್ಟೇ ಅಲ್ಲ, ಬೇರೆಗೂ ಕೇಳ್ತಾ ಇದ್ದೀನಿ. ರೆಗ್ಯುಲರ್ ಆಫೀಸರ್ಸು ಎಕ್ಸೈಸ್ ಮಾಡೋ ಪವರ್ಗೂ ಆ ಪೋಸ್ಟ್ಲಿ ಯಾರನ್ನ ಇನ್ಚಾರ್ಜ್ ಇದ್ದರೆ ಅಥವಾ ಅಡಿಷನಲ್ ಚಾರ್ಜ್ ಆರ್ ಇಂಡಿಪೆಂಡೆಂಟ್ ಚಾರ್ಜ್ ಇದ್ದರೆ ಆ ಆಫೀಸರ್ ಎಕ್ಸೈಸ್ ಮಾಡೋ ಪವರ್ಗೂ ಡಿಫ್ರೆನ್ಸ್ ಇದೆಯಾ? ಇಲ್ವಾ? ಆಯಿತು, ರೂಲ್ ಏನು ಹೇಳುತ್ತೆ ಹೇಳಿ. ನೀವು ರೂಲ್ ಪ್ರಕಾರ ಹೇಳ್ತಾರೋ ಇಲ್ಲ ನಿಮ್ಮ ನಡೆಯೋ ಪ್ರಾಕ್ಟೀಸ್ ಪ್ರಕಾರ ಹೇಳ್ತಾ ಇದ್ದೀವಿ? ಹಾಂ, ನೋಡಿ KCSR 7B ಓದಿ. ಯಾರು ಇನ್ಚಾರ್ಜ್ ಆರ್ ಅಡಿಷನಲ್ ಚಾರ್ಜ್ ಬರ್ತಾರೋ ಅವರು ನಿಮ್ಮ ರೆಗ್ಯುಲರ್ ಆಫೀಸರ್ ಏನಾದರೂ ಆರ್ಡರ್ ಮಾಡಿದರೆ ಅದನ್ನು ಮಾಡಿಫೈ ಮಾಡುವ ಅಧಿಕಾರ ಇಲ್ಲ. ಮಾಡಿಫೈ ಮಾಡಬೇಕಾದ್ರೆ ನಿಮ್ಮ ಮೇಲಾಧಿಕಾರಿ ಅನುಮತಿ ಬೇಕು. ಫಸ್ಟು ನಿಮ್ಮ ರೆಗ್ಯುಲರ್ ಆಫೀಸರ್ ಏನು ಆರ್ಡರ್ ಮಾಡಿದಾರಲ್ಲ ಅಂಥ ಆದೇಶಗಳನ್ನು ಮಾಡಿಫೈ ಮಾಡಬೇಕಾದ್ರೆ ನಿಮ್ಮ ಮೇಲಾಧಿಕಾರಿ ಅನುಮತಿ ತಗೊಂಡೇ ಮಾಡಿಫೈ ಮಾಡಬೇಕು. ಒಂದು, ಇನ್ಚಾರ್ಜ್ ಇರತಕ್ಕಂಥ ಆಫೀಸರು ರೆಗ್ಯುಲರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಯಾವುದು ಫೈನಾನ್ಸ್ ಪವರ್ಸ್ ಬಿಟ್ಟರೆ ಸ್ಟ್ಯಾಚ್ಯುಟರಿ ಪವರ್ಸ್ ಇದಾವಲ್ಲ ಆ ಪವರ್ಸನ್ನು ಎಕ್ಸೈಸ್ ಮಾಡೋಂಗಿಲ್ಲ. ಇಫ್ ಯುವರ್ ರಿಜಿಸ್ಟ್ರಾರ್ ಈಸ್ ದ ಡಿಸಿಪ್ಲಿನರಿ ಅಥಾರಿಟಿ, ಅವ್ರೇನಾದರೂ ಆ ಪೋಸ್ಟ್ಲಿ ಏನಾದರೂ ನೀವು ಚಾರ್ಜ್ ಇದ್ದರೆ ನೀವು ಯಾರನ್ನ ಸಸ್ಪೆಂಡ್ ಮಾಡೋದಾಗಲಿ ಇನ್ನೊಬ್ಬರು ವಿರುದ್ಧ ಆರ್ಟಿಕಲ್ ಚಾರ್ಜ್ ಇಶ್ಯೂ ಮಾಡಿದ್ರೆ ಮಾಡೋಂಗಿಲ್ಲ. ಯಾಕಂದರೆ KCSR 7B ಕ್ಲಿಯರ್ ಕಟ್ಟಾಗಿ ರಿಸ್ಟ್ರಿಕ್ಟ್ ಮಾಡುತ್ತೆ ಸ್ಟ್ಯಾಚ್ಯುಟರಿ ಪವರ್ಸನ್ನು ಇನ್ಚಾರ್ಜ್ ಆಫೀಸರು ಎಕ್ಸೈಸ್ ಮಾಡೋಂಗಿಲ್ಲ ಅಂತ ಸುಮಾರು ಕೇಸ್ ಲಾಸ್ ಇದ್ದಾವೆ. ಆಯಿತಾ? ಸೊ ಅದಕ್ಕೋಸ್ಕರ ಇಲ್ಲಿ ನೀವು ರಿಜಿಸ್ಟ್ರಾರ್ ಚಾರ್ಜ್ ಇದ್ದಾಗ ನೀವು ಹಿಯರ್ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದು ಈಗ ಹೇಳಿ. ಅದಲ್ಲದೆ ನೀವು ಸ್ವಾಭಾವಿಕ ನ್ಯಾಯ ತತ್ವಗಳು ಕೇಳಿದ್ದೀರಾ? ಸ್ವಾಭಾವಿಕ ನ್ಯಾಯ ತತ್ವಗಳು, ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ಕೇಳಿದ್ದೀರಾ? ನಮ್ಮ ದೇಶದ ಎಲ್ಲ ಕೋರ್ಟ್ಗಳು ಯಾವುದೇ ಕಾನೂನಲ್ಲಿ ಇಲ್ಲ ಅಂತಂದರೂ ಸಹ ಯಾವುದೇ ನಿರ್ಣಯ ಅಥವಾ ಆದೇಶ ಸ್ವಾಭಾವಿಕ ನ್ಯಾಯ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಸೊ ಅದನ್ನು ಸ್ಕ್ವಾಶ್ ಮಾಡುತ್ತೆ. ಹೌದಾ? ಓಕೆ, ಯಾವುವು ತತ್ವಗಳು? ಸ್ವಾಭಾವಿಕ ನ್ಯಾಯ ತತ್ವಗಳು ಯಾವುವು ಹೇಳ್ತೀರಾ? ಕೇಳಿಲ್ಲ? ಕೇಳೇ ಇಲ್ಲ? ಸದ್ಯಕ್ಕೆ ಕೇಳಿಲ್ಲ. ಹಾಂ, ಯಾವ? ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದಲ್ಲ. ಸ್ವಾಭಾವಿಕ ನ್ಯಾಯ ತತ್ವಗಳೇ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಇರೋವು. ನೋಡಿ, ಯಾವುದೇ ಒಬ್ಬ ಮನುಷ್ಯ ತನ್ನ ಕೇಸಲ್ಲಿ ತಾನೇ ಜಡ್ಜ್ ಆಗಂಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೇಸಲ್ಲಿ ತಾನೇ ಜಡ್ಜ್ ಆಗಂಗಿಲ್ಲ, ತನ್ನ ಕೇಸನ್ನು ತಾನೇ ನಿರ್ಣಯ ಮಾಡೋಂಗಿಲ್ಲ. ಹೌದಾ? ಮತ್ತು ಯಾವುದೇ ಒಬ್ಬ ವ್ಯಕ್ತಿಗೆ
ಅವನಿಗೆ ಅಹವಾಲು ಅಂತ ಹೇಳ್ಕೊಳ್ಳೋಕ್ಕೆ ಆಪರ್ಚುನಿಟಿ ಕೊಡ್ದಿರ ಹಂಗೆ ಅವನು ತಪ್ಪಿತಸ್ಥ ಅಂತ ನಿರ್ಣಯ ಮಾಡೋದು. ಇವೆರಡು ಪ್ರಮುಖ ಸ್ವಾಭಾವಿಕ ನ್ಯಾಯ ತತ್ವಗಳು. ತನ್ನ ವಿಚಾರವಾಗಿ ತಾನೇ ಜಡ್ಜ್ ಆಗಬಾರ್ದು ಅನ್ನೋ ಒಂದು, ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಅಹವಾಲನ್ನು ಹೇಳ್ಕೊಳ್ಳೋಕ್ಕೆ ಅವಕಾಶ ಕೊಡ್ದಿರ ಏಕಪಕ್ಷೀಯವಾಗಿ ಅವನ ತಪ್ಪಿತಸ್ಥ ಅಂತ ನಿರ್ಧಾರ ಮಾಡುವ ಅನ್ನೋದು ಎರಡು ಪ್ರಮುಖ ನ್ಯಾಯ ತತ್ವಗಳು. ಈಗ ನಿಮ್ಮ ಕೇಸಲ್ಲಿ ಆ್ಯಸ್ ಎ PIO ನನಗೆ ಮಾಹಿತಿ ಕೊಡದೆ ನಿರಾಕರಣೆ ಮಾಡಿದಿರಿ, ನಾನು ಅಪೀಲ್ ಬಂದೆ, ಅಲ್ಲೂ ನೀವೇ ಕೂತಿದ್ದೀರ. ಈ ಕೇಸಲ್ಲಿ ನಿಮ್ಮ ಡಿಸಿಷನ್ ನನ್ನ ಬಗ್ಗೆ ನೀವೇ ನಿರ್ಣಯ ಕೊಡ್ತಾಯಿದ್ದೀರ. ಅಂಥ ಸಂದರ್ಭದಲ್ಲಿ ಆ್ಯಸ್ ಎ ರಿಜಿಸ್ಟ್ರಾರ್ ನೀವು ಅದನ್ನು ಹಿಯರ್ ಮಾಡಬಾರ್ದು, ಅವರ ಮೇಲಾಧಿಕಾರಿ ಹಿಯರ್ ಮಾಡಬೇಕು. ಹೌದು, ಫಸ್ಟ್ ಅಪೀಲನ್ನು ನೀವೇ ಎರಡು ಜಾಗದಲ್ಲಿ ಕೂತು ನೀವೇ ಹಿಯರ್ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಅದು ಯಾರಿದ್ದಾರಲ್ಲ ಅವರು ಮಾಡಬೇಕೆ. ಹೌದಾ? ನಿಮ್ಮ RTA ಆ ಡಾಕ್ಯುಮೆಂಟ್ಸನ್ನು ಕೊಡಬೇಕಾದ್ರೆ ಪ್ರತಿಯೊಂದು ಶೀಟಲ್ಲೂ ಸಹ ಇಶ್ಯೂಡ್ ಅಂಡರ್ RTA ಅಂತ ಸೀಲ್ ಹೊತ್ತು ಕೊಡಬೇಕಾ? ಹೌದಾ? ಇದೆಯಾ? ಆ ರೀತಿ ಡೈರೆಕ್ಷನ್ ಇದೆಯಾ? RTAಯಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ 10 ಪೇಜು, 20 ಪೇಜು, 100 ಪೇಜು. ಪ್ರತಿ ಪೇಜ್ ಮೇಲೂ ಸಹ ಇಶ್ಯೂಡ್ ಅಂಡರ್ RTA ಅಂತ ಸೀಲ್ ಹೋಗ್ತಾರೆ. ದಿಸ್ ಡಾಕ್ಯುಮೆಂಟ್ ಈಸ್ ಇಶ್ಯೂಡ್ ಅಂಡರ್ RTA. ಹೌದಾ? ನೀವು ಮಾಡ್ತಾ ಇದ್ದೀರಾ ಮೇಡಮ್? ಹೌದಾ? ಮಾಡಬೇಕಾಗಿದೆಯಾ ಸರ್? ಇವತ್ತು ಕ್ಲಾರಿಟಿ ಇದೆಯಾ ನಿನ್ನೆಗಿಂತ ಮೈಕು? ಇವತ್ತು ಹಂಗೆ ಇದೆಯಾ? ಮೈಕ್ದೇ ಪ್ರಾಬ್ಲಮ್ಮ? ಮೋಸ್ಟ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ದು ಇಶ್ಯೂ ಇರಬೇಕು ಅಲ್ವಾ? ಎಕೋ ಇದೆ ಅನ್ಸತ್ತೆ. ಹಾಂ ಹಾಂ ಹಾಂ, ಓಕೆ. ಏನು ಮಾತಾಡ್ತಾಯಿದ್ರು ಹೇಳಿ? ಹಾಂ ಹಾಂ, ಸೀಲ್ ಹೊತ್ತಬೇಕಾ ಅಂತ ನೋಡಿ. DPR ಒಂದು ಸರ್ಕ್ಯುಲರ್ ಇದೆ. ನೀವು ಯಾವುದೇ ಕಾರಣಕ್ಕೂ ನೀವು ಕೊಡ್ತಕ್ಕಂಥ ಡಾಕ್ಯುಮೆಂಟ್ ಮೇಲೆ ಇಶ್ಯೂಡ್ ಅಂಡರ್ RTA ಅಂತ ಸೀಲ್ ಹೊತ್ತಬೇಡಿ ಅಂತಿದೆ. ಅಲ್ಲೇ ಇದೆ, ನಿಮ್ಮ ಜ್ಞಾನಕ್ಕೇ ಹಾಕಿದೆ ನೋಡಿ. ಹಾಂ, ಹಾಕಬಾರ್ದು ಅಂತಲೇ ಇದೆ. ಯಾಕಂದರೆ ಅದು ಡಿಫೇಸ್ ಆಗತ್ತೆ. ನಿಮ್ಮ ಡೆಸಿಗ್ನೇಷನ್ ಸಿಗ್ನೇಚರ್ ಅದು ಸೀಲ್ ಹಾಕಿ ಸೈನ್ ಹಾಕಬೇಕಾ ಹೊರತು ಇಶ್ಯೂಡ್ ಅಂಡರ್ RTA ಅಂತ ಸೀಲ್ ಇದು ಮಾಡಬೇಡಿ ಅಂತಲೇ ಇದೆ. ಓಕೆ, ಇದೆ ನೋಡಿ. ನಾನು ಹೇಳ್ತಾ ಇಲ್ಲ, DPR ಸರ್ಕ್ಯುಲರ್ ಹೇಳ್ತಾ ಇದೆ. ಹಾಂ, ಇಲ್ಲ, ನೆಕ್ಸ್ಟ್ ಇದಲ್ಲ. ನೆಕ್ಸ್ಟ್ ಹೋಗಿ, ನಾವು ಹೋಗಿ ಸ್ವಲ್ಪ ಹೋಗಿ, ಇಲ್ಲಿದೆ ನೋಡಿ. ಹಾಂ, ಇದೆ, ಎಲ್ಲ ಸರ್ಕ್ಯುಲರ್ಸ್ ಇಲ್ಲೇ ಇದೆ. ಓಕೆ, ಆಯಿತು. ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿಸ್ತೀನಿ. ನಿಮ್ದೇನೋ ಪ್ರಶ್ನೆ ಹೊತ್ತಿದ್ರೆ ಕೇಳಿ. ಇನ್ನೊಂದು 15 ನಿಮಿಷ ಸರ್, ಮತ್ತು ಸರ್ ಹ್ಯಾಂಡ್ ಓವರ್ ಮಾಡ್ತಾ ಹೋಗ್ತಾರೆ. ಆಯಿತು. ಹಾಂ, ಟೆಂಡರ್ ಫೈನಲೈಸ್ ಆಗಿದೆಯಾ ಮೇಡಮ್? ಎಲ್ಲ ಫೈನಲೈಸ್ ಆಗಿದ್ದರೆ ನಿಮ್ಮ ಟೆಂಡರ್ ವರ್ಕ್ ಆರ್ಡರ್ ಆಗಲಿ, ಫೈನಾನ್ಷಿಯಲ್ ಬಿಡ್ ಎವ್ಯಾಲ್ಯೂಯೇಷನ್ ಆಗಲಿ, ಟೆಕ್ನಿಕಲ್ ಬಿಡ್ ಎವ್ಯಾಲ್ಯೂಯೇಷನ್, ಈ ಕಾಪೀಸ್ ಆರ್ ಎಂಟೈಟಲ್ ಫಾರ್ ಎವ್ರಿ ಒನ್. ಆದರೆ ಟೆಕ್ನಿಕಲ್ ಬಿಡ್ ಎವ್ಯಾಲ್ಯೂಯೇಷನ್ ಕಾಪಿ, ಫೈನಾನ್ಷಿಯಲ್ ಬಿಡ್ ಎವ್ಯಾಲ್ಯೂಯೇಷನ್ ಕಾಪಿ, ವರ್ಕ್ ಆರ್ಡರ್ ಏನಿದೆಯಲ್ಲ ಆ ಕಾಪೀಸನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಆದರೆ ಆತ ನಿಮಗೆ ಎನ್ಕ್ಲೋಸ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆಧಾರ್ ಮಾತ್ರ ಹೈಕೋರ್ಟ್ ಡಿಸಿಷನ್ ಇಲ್ಲದೆ ಯಾರಿಗೂ ಅಧಿಕಾರ ಇಲ್ಲ ಆಧಾರ್ ಕೊಡಿ ಅಂತ ಹೇಳುವಂಥ ಅಧಿಕಾರ ಓನ್ಲಿ ಹೈಕೋರ್ಟು ಮಾತ್ರ. ಬೇರೆ ಡಾಕ್ಯುಮೆಂಟ್ಸ್ ಏನಿದಾವಲ್ಲ, ಆ ಒಂದು ಇನ್ಕಮ್ ಟ್ಯಾಕ್ಸು, GST ಡೀಟೇಲ್ಸು, ಆ ಡೀಟೇಲ್ಸನ್ನು ನೀವು ಅದು ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಅಂತ ಪರಿಗಣಿಸಬೇಕು. ಆತನಿಗೆ ಒಂದು ಅವಕಾಶ ಕೊಡಬೇಕು. ದೆನ್ ಇಫ್ ದೇರ್ ಇಸ್ ಎ ಪಬ್ಲಿಕ್ ಇಂಟ್ರೆಸ್ಟ್, ಅವನದೇನೂ ಅಬ್ಜೆಕ್ಷನ್ ಇಲ್ಲ, ಅಬ್ಜೆಕ್ಷನ್ ಇದ್ದರೂ ಸಹ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಆಮೇಲೆ ನಿರ್ಣಯ ಮಾಡಬೇಕಾ ಹೊರತು ನೇರ ಇಲ್ಲ. ಓಕೆ, ಅಲ್ಲ, ಇನ್ಸೈಡಿಂದನೇ ಮೆಸೇಜ್ ಹೋಗಿರುತ್ತದು. ನಾನು ಆಗಲೇ ಹೇಳಿದಲ್ಲ, ಈಗ 25 ವರ್ಷ ಆಗಿದೆ ಅಂತಲೂ ಗೊತ್ತು, ಇಲ್ಲಿ ಇಲ್ಲ ಅಂತಲೂ ಗೊತ್ತು, ಆದರೂ ಬೇಕು. ನಾನು ಅದನ್ನೇ ಆಗಲೇ ಒಂದು ಛತ್ತೀಸ್ಗಢ ಹೈಕೋರ್ಟ್ ಡಿಸಿಷನ್ ಹೇಳ್ಬೇಕಾದ್ರೆ ಹೇಳಿದೆ, ಕಚೇರಿಯಲ್ಲಿ ದಾಖಲೆ ಲಭ್ಯವಿಲ್ಲ, ಆದರೂ ನನಗೆ ಬೇಕು ಅಂತ ಕೇಳ್ತೀನಿ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ, ಆ ಟೈಮಲ್ಲಿ ಆ ದಾಖಲೆ ನಿರ್ವಹಿಸಬೇಕಾದಂಥ ಯಾರು ನೌಕರ ಆಫೀಸರ್ ಇದ್ರಲ್ಲ ಅವ್ರಿಗೆ ಪತ್ರ ಬರೀಬೇಕು. ನಿಮ್ಮ ಅವಧಿಯ ದಾಖಲೆಗಳು ಲಭ್ಯವಿಲ್ಲ, ವರ್ಗಾವಣೆ ಆದಾಗಲೂ ಸಹ ಹ್ಯಾಂಡ್ ಓವರ್ ಮಾಡೋಗಿಲ್ಲ,
ಅವರು ಕೇಸ್ ವರ್ಕರ್ಗೂ ಕೊಡಿ, ಅವರು ಮೇಲಾಧಿಕಾರಿಗೂ ಕೊಡಿ. ಆಯ್ತು ಆಯ್ತು, ಅದೇ ಹೇಳ್ತಾ ಇರೋದು. ಯಾರೂ ಇಲ್ಲ ಅಂದಾಗ ಒಂದು ಪ್ರೊಸೀಡಿಂಗ್ಸ್ ಮಾಡಿ. ಅಲ್ಲಲ್ಲ ಹೇಳಿದೆ, ಅಲ್ಲಲ್ಲ ಅಂದರೆ ತೀರೋಗಿದ್ದಾರೆ ಅಂದಾಗ ಬದುಕಿದ್ರೆ ಕೊಡಬೇಕು. ಅಲ್ಲಲ್ಲ ಹೇಳಿದೆ, ಎಲ್ಲರೂ ಕೇಸ್ ವರ್ಕರು, ಸೂಪರ್ಟೆಂಟು, ಮ್ಯಾನೇಜರು, ಆಫೀಸರು ಎಲ್ಲ ಅಪ್ ಟು ರಿಜಿಸ್ಟರು ಫಸ್ಟ್ ವೆರಿಫೈ ಮಾಡಿ. ಯಾಕಂದರೆ ಆಲ್ ಹ್ಯಾವ್ ದ ರೂಲ್. ಯಾಕಂದರೆ ವರ್ಗಾವಣೆ ಆದಾಗ ಆ ಕನ್ಸರ್ನ್ ಅವರು ಹ್ಯಾಂಡ್ ಓವರ್ ಮಾಡಿದ್ರೆ ನೋಡಬೇಕಾದ ಜವಾಬ್ದಾರಿ ಅವ್ರದ್ದು ಇದೆ, ಏನೂ ಬರಲ್ಲ. ಎಸ್, ಆ ಟೈಮಲ್ಲಿ ಅದನ್ನು ನಿಮ್ಮ ಮೇಲಾಧಿಕಾರಿ ಗಮನಕ್ಕೆ ತರ್ರಿ, ಈ ಥರ ಕರೆಸ್ಪಾಂಡೆನ್ಸ್ ಮಾಡೋದು ಏನೂ ಇದಲ್ಲ ಅಂತ. ಆವಾಗ ನಿಮ್ಮ ನಿಮ್ಮಲ್ಲಿ ಅದಕ್ಕೆ ಡಿಸಿಷನ್ ತೊಗೋಬೇಕು. ಯಾವ ಪೀರಿಯಡಲ್ಲಿ ಲಾಸ್ಟ್ ಆಯಿತು, ಯಾಕೆ ಲಾಸ್ ಇದಾಯಿತು, ಆಯಿತಾ, ಅದು ಫಾಲೋ ಆಗುತ್ತೆ. ನಿಮಗಿರೋದೇ 30 ದಿವಸ. ಹಂಗಾಗಿ ಈ ಪ್ರೋಸೆಸ್ ನೋಡಿ, ಹಿಂಗೆ ಆ ಡಾಕ್ಯುಮೆಂಟ್ಸನ್ನು ಎನ್ಕ್ಲೋಸ್ ಮಾಡಿ ನಾನು ಇದನ್ನು ಮೇಲಾಧಿಕಾರಿ ಗಮನಕ್ಕೂ ತಂದಿದ್ದೀನಿ, ಟ್ರೇಸ್ ಔಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೂ ಆಗಲಿಲ್ಲ, ಅದಕ್ಕೋಸ್ಕರ ಕೊಡೋಕ್ಕಾಗ್ತಾ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ. ಹೌದು, ವಿತೌಟ್ ಪುಟ್ಟಿಂಗ್ ಎನಿ ಎಫರ್ಟ್, ಸ್ಟ್ರೈಟ್ ಅವೇ ಲಭ್ಯವಿಲ್ಲ ಅಂತ ಕೊಡ್ಬಾರ್ದು. ಅದು ಮೈಕ್ ಆಫ್ ಮಾಡಿ. ನಮ್ಮ ಮೈಕ್ ಥರನೇ ಆಗಿದೆ ಅದು. ಅದೇ ಒಂದು ವಿದ್ಯಾರ್ಥಿದು ಫೈಲೇ ಮಿಸ್ ಆಗಿಬಿಡ್ತಾ ಇರ್ತಾರೆ, ಅದರಲ್ಲಿ SSLC PUC ಮಾರ್ಕ್ ಕಾರ್ಡ್ ಇರ್ತದೆ, ಅದು ಪ್ರೊಸೀಜರ್ ಹೇಗೆ ಅಂತ ಅಲ್ಲ, ರೀಕನ್ಸ್ಟ್ರಕ್ಟ್ ಮಾಡಬೇಕು ನೀವು. ಬೇಸ್ಡ್ ಆನ್ ಅವೈಲಬಲ್ ಡಾಕ್ಯುಮೆಂಟ್ಸ್ ಮೇಲೆ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಹೌದು, ಯಾಕಂದರೆ ಆ ಅಗ್ರೀಡ್ ಪರ್ಸನ್ ಸ್ಟೂಡೆಂಟ್ ದಾಖಲೆ ಬೇಕೇ ಪರ್ಮನೆಂಟ್ ರೆಕಾರ್ಡ್ಸ್ ಅವು. ಈಗ ಮಾಸ್ ಕಾರ್ಡ್ ಹೋದಾಗ ಹೆಂಗೆ ನಿಮ್ಮ ರೆಗ್ಯುಲರ್ ಇದ್ದಲ್ಲ, ಆಯ್ತು. ಈಗ ನೋಡಿ, ಒಂದು ಕೇಸ್ ಬಂತು, 78 ಇಯರ್ಸು 80 ಇಯರ್ಸ್ ಓಲ್ಡ್, ಬಿಹಾರಿಂದ, ಆಯಿತಾ, ಸುಪ್ರೀಂ ಕೋರ್ಟ್ವರೆಗೂ ಹೋದರು. ಏನಂತಂದರೆ ರಿಟೈರ್ಡ್ ಆಗಿ 20 ವರ್ಷ ಆದರೂ ಸಹ ಅವ್ರಿಗೆ ಪೆನ್ಷನ್ ಸೆಟ್ಲ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಅವ್ರು SR ಕಳೆದಾಕಿದ್ದಾರೆ ಅಂತ. ಆ ಜಡ್ಜ್ಮೆಂಟ್ ಬಂದಾದ ಮೇಲೆ SR ಕಳೆದೋದ್ರೂ ಸುಮಾರು ಜನ ಪೆನ್ಷನ್ ಇಲ್ಲ ಅಂದರೆ ಬರ್ತಾ ಇರಲಿಲ್ಲ. ಆಗಿನ ಕಾಲಕ್ಕೆ SR ಕಳೆದೋಗಿದ್ರೆ ಏನು ನೋಡಿ ಅವ್ರು ಪೆನ್ಷನ್ ಸೆಟ್ಲ್ ಮಾಡೋದು ಅಂತ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ತು. SR ಕಳೆದೋಗಿದ್ದರೂ ಸಹ ಕಳೆದಾಕಿರೋದು ನೀವು, ಕ್ಯಾಂಡಿಡೇಟ್ ಅಲ್ಲ. ಹಾಗಾಗಿ ಬೇಸ್ಡ್ ಆನ್ ಅವೈಲಬಲ್ ಡಾಕ್ಯುಮೆಂಟ್ಸ್, ಯಾವಾಗ ಸೇರಿದ್ರು, ಯಾವಾಗ ರಿಟೈರ್ಡ್ ಆದರು, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಅವ್ರು ಲಾಸ್ಟ್ ಬೇಸಿಕ್ ಏನಂದ್ರೆ ಅವೈಲಬಲ್ ಡಾಕ್ಯುಮೆಂಟ್ಸ್ ಮೇಲೆ ಅವ್ರು ಪೆನ್ಷನ್ ಸೆಟ್ಲ್ ಮಾಡಿ ಅಂತ. ಹಾಗಾಗಿ ನೀವು ವಿದ್ಯಾರ್ಥಿದು ಏನಾದ್ರು ಡಾಕ್ಯುಮೆಂಟ್ ಕಳೆದಾಕಿದ್ರೆ, ಆ ವಿದ್ಯಾರ್ಥಿ ಏನಾದರೂ ಕೇಳಿದಾಗ ಅಟ್ಲೀಸ್ಟ್ ಅವನಿಗೆ ಮಾಸ್ ಕಾರ್ಡ್ ಅಂತೂ ಬೇಕಲ್ಲ, ರೀಕನ್ಸ್ಟ್ರಕ್ಟ್ ಮಾಡಲೇಬೇಕು ನೀವು ಅದನ್ನು ಅವೈಲಬಲ್ ಇದರ ಮೇಲೆ. ಓಕೆ, ಹೌದು ಮೇಡಮ್, ಹೌದು, ಹಾಂ, ಹೌದು ಹೌದು, ಇಲ್ಲ ಇಲ್ಲ, ಅಟ್ ಎ ಟೈಮ್ ಬಂದಿದೆಯಾ, ಬೇರೆ ಬೇರೆ ಟೈಮ್ ಬಂದಿದೆಯಾ? ಕೊಟ್ಟಾದ್ಮೇಲೆ ಒಬ್ಬರು, ಆಯಿತು. ಆಲ್ರೆಡಿ ಆ ಇಮೇಲ್ ಐ ಡಿಗೆ ಹೋಗಿದ್ರೆ ಇಮೇಲ್ ಐ ಡಿ ಹೆಸರಿನ ಅಡ್ರೆಸ್. ಈಗ ವಿಳಾಸ ನಾವೇನು ಪೋಸ್ಟ್ಗೆ ಆಗ್ತಾ ಇಲ್ಲ, ಇಮೇಲ್ ಐ ಡಿನೂ ಅಡ್ರೆಸ್ಸೇ, ಆಯಿತಾ. ಹಂಗಾಗಿ ಆಲ್ರೆಡಿ ಆ ಇಮೇಲ್ ಐ ಡಿ ಕಳಿಸಿದ್ರಿಂದ ನೀವು 2J ರೆಫರ್ ಮಾಡಿ ಆಲ್ರೆಡಿ ನಿಮ್ಮ ಮಾಹಿತಿ ಒದಗಿಸಿದ್ರು ಅಂತ ಹಾಕಿ. ಅವ್ರು ಬರ್ತಾರೆ, ನನಗೆ ಇಮೇಲ್ ಇಲ್ಲ, ನಾನು ಅವ್ರದ್ದು ಕೊಟ್ಟಿದ್ದೀನಿ ಇಮೇಲ್ ಅಂತ, ಆಮೇಲೆ ನೋಡೋಣ. ಅಲ್ಲ, ನಾನು ಹೇಳಿದಲ್ಲ, 90% ವಾಲ್ಯೂಮಿನಸ್ ಡಾಕ್ಯುಮೆಂಟ್ ಟೈಮಲ್ಲಿ ಪರಿವೀಕ್ಷಣೆ ಕರೆದಾಗ ಬರಲಿಲ್ಲ ಅಂದಾಗ ಆ ಡೇಟ್ ಮುಗಿದಾದ ತಕ್ಷಣ ನೀವು ಒಂದು ಲೆಟ್ರನ್ನೇ ಕಳಿಸ್ಬೇಕು. ನೀವು ಇಂಥ ಇನ್ಫಾರ್ಮೇಷನ್ ಕೇಳಿದಿರಿ, ವಾಲ್ಯೂಮಿನಸ್ ಇದೆ, ದಾಖಲೆ ಪರಿವೀಕ್ಷಣೆಗೆ ನಾನು ಕರೆದಿದ್ದೆ, ಆದರೂ ತಾವು ಅದನ್ನು ಉಪಯೋಗಿಸ್ಕೊಂಡಿಲ್ಲ, ಹಂಗಾಗಿ ಇಂಥ ಕಾರಣಕ್ಕೋಸ್ಕರ ಒಂದು ಲೆಟರ್ ಕಳಿಸ್ಬೇಕು, ಪೆಂಡಿಂಗ್ ಇಡಬೇಡಿ. ಓಕೆ ಸರ್. ಹಾಂ ಹಾಂ ಹಾಂ, ಅವನದೇ ಕೇಳ್ತಾ ಇದ್ದಾನೆ. ಹೌದು, ಕೊಡಬೇಕು. ಸರ್, ಗುಜರಾತ್ ಹೈಕೋರ್ಟ್ ವರ್ಸಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಒಂದು ಕೇಸ್ ಲಾ ಇದೆ, ಆಯಿತಾ. ವೆನ್ ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಪ್ರೊಸೀಜರ್ ಲೈಕ್ ಕೋರ್ಟ್ ಜಡ್ಜ್ಮೆಂಟ್ ಕಾಪಿಯನ್ನು RTI ಕೇಳಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ.
ಯಾಕಂದರೆ ವೆನ್ ದರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ದ ಕಾಪಿ, ಆ ಕಾಪಿಯನ್ನು ತಗೊಳ್ಳಿಕ್ಕೆ ಬೇರೆ ಪ್ರೊಸೀಜರ್ ಇದ್ದು ಅಕ್ಸೆಸ್ ಮಾಡೋಂಗಿದ್ರೆ ಆ ಪ್ರೊಸೀಜರ್ ಮೇಲೆ ಹೋಗಿ. ಯಾಕಂದರೆ ಕೋರ್ಟ್ ಜಡ್ಜ್ಮೆಂಟು ಪಾರ್ಟೀಸ್ ಅಷ್ಟೇ ಅಲ್ಲ, ಥರ್ಡ್ ಪಾರ್ಟಿ ಅಫಿಡವಿಟ್ ಹಾಕು ಪಡಿಬೋದು ಇವರು. ಹಾಗಾಗಿ ಆರ್ ಟಿ ರೂಟ್ ಇಲ್ಲ ಅಂತ ನಿಮ್ಮಲ್ಲಿ ಆಲ್ರೆಡಿ ಪ್ರೊಸೀಜರ್ ಇದ್ದರೆ ಆಯಿತಾ ಎಂಟೈರ್ಲಿ ಅಂದರೆ ಆವಾಗ ಅದನ್ನು ಹೇಳ್ಬೋದು. ಆ ಜಡ್ಜ್ಮೆಂಟ್ ರೆಫರ್ ಮಾಡಿ. ಗುಜರಾತ್ ಹೈಕೋರ್ಟ್ ವರ್ಸಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತಲೇ ಇದೆ ನೋಡಿ. ಹಾಂ, ಆ್ಯಸ್ ಲಾಂಗ್ ಆ್ಯಸ್ ಡಾಕ್ಯುಮೆಂಟ್ ಈಸ್ ದೇರ್ ಇನ್ ಯುವರ್ ರೆಕಾರ್ಡ್, ನಿಮ್ಮ 401A 401B ದಾಖಲೆ ಇದ್ದರೆ ಕೊಡಬೇಕು ಸರ್. 100 ವರ್ಷದ್ದಾದರೂ, ಬರೀ 20 ಅಂತಲ್ಲ, 100 ವರ್ಷದ್ದಾದರೂ ನಿಮ್ಮ ಕಚೇರಿಯ 401A 401B ಲಿಸ್ಟ್ ಔಟ್ ಆಗಿದ್ದರೆ ಕೊಡಲೇಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ? ಡಿಸ್ಪೋಸ್ ಮಾಡಿದ ಫೈಲ್ ಇದೆಯಲ್ಲ ಅದನ್ನು ಹೇಳಿದ್ರೆ ಸಾಕು ಅಷ್ಟೇ. ನೋಡಪ್ಪ, ಈಗ ಆರ್ ಟಿ ಐಗೋಸ್ಕರ ವರ್ಷಾನುಗಟ್ಟಲೆ ಇಡಬೇಕಂತಿಲ್ಲ. ನಿಮ್ಮ ರಿಕಾರ್ಡ್ ರಿಟೆನ್ಷನ್ ಶೆಡ್ಯೂಲ್ ಪ್ರಕಾರ ನಿಮ್ಮ ಉತ್ತರ ಪತ್ರಿಕೆ ನೆಕ್ಸ್ಟ್ ಇಯರ್ ಡೆಸ್ಟ್ರಾಯ್ ಮಾಡಬೇಕಂತ ಇದ್ದರೆ ನೀವು ಡೆಸ್ಟ್ರಾಯ್ ಮಾಡಿದರೆ ಆ ಡೆಸ್ಟ್ರಾಯ್ ಮಾಡಾಗಿದೆ ಅಂತ ವಿವರ ಕೊಡಿ ಅವ್ರಿಗೆ. ಇಂಥ ಕಡತದಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ ಡೆಸ್ಟ್ರಾಯ್ ಮಾಡಿದ್ದೀವಿ, ಇಲ್ಲ ಅದು ಕರೆಕ್ಟ್ ಇದೆ. ಕೊಡಬೇಕು ಮೇಡಮ್. ಎನಿ ಒಪಿನಿಯನ್ ವಿಚ್ ಈಸ್ ದೇರ್ ಇನ್ ದಿ ಡಾಕ್ಯುಮೆಂಟ್ ಫಾರ್. ಹ್ಯಾವ್ ಯು ಪೇಯ್ಡ್ ದಿ ಲೀಗಲ್ ಫೀ ಆರ್ ನಾಟ್? ಲೀಗಲ್ ಒಪಿನಿಯನ್ ದುಡ್ಡು ಕಟ್ಟರ ಇಲ್ಲ? ಆಯ್ತು, ನಿಮ್ಮ ಒಳಗಿನ ಲಾಯರ್ ದುಡ್ಡು ಹೋಗುತ್ತಾ ಇಲ್ಲ? ಮತ್ತೆ ವೆರ್ ಇಸ್ ದ ಫಿಡ್ಯೂಷರಿ ಕೆಪಾಸಿಟಿ? ಮೈ ಮಾಸ್ ಕಾರ್ಡ್ ಈಸ್ ಫಿಡ್ಯೂಷರಿ ಕೆಪಾಸಿಟಿ, ಮೈ ಬ್ಯಾಂಕ್ ಅಕೌಂಟ್ ಈಸ್ ಕೆಪಾಸಿಟಿ. ವೆನ್ ಐ ಹ್ಯಾವ್ ಬಿಂಗ್ ಪೇಯ್ಡ್, ಅದಕ್ಕೆ ನಾನು ಕೆಲಸ ಮಾಡಿದ್ರೆ ಫಿಡ್ಯೂಷರಿ ಕೆಪಾಸಿಟಿ ಹೆಂಗಾಗತ್ತೆ? ಇಲ್ಲ 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 ಅಲ್ಲ, ನಾನು ಹೇಳಿದ್ದು ಸಿ ಐ ಆಮ್ ಬೀಯಿಂಗ್ ಪೇಯ್ಡ್, ಅಡ್ವೊಕೇಟ್ ಆಗಲಿ ಅಫ್ಸರ್ ಆಗಲಿ, ನನ್ನ ಒಪಿನಿಯನ್ ಡಾಕ್ಯುಮೆಂಟ್ ರೂಪದಲ್ಲಿದ್ದರೆ ಆಯಿತಾ, ಅದು ಫಿಡ್ಯೂಷರಿ ಕೆಪಾಸಿಟಿ ಅಲ್ಲ. ಹೌದಲ್ಲ ಇಲ್ಲ. ಆದರೆ ಡಾಕ್ಯುಮೆಂಟ್ ರೂಪದಲ್ಲಿ ಇಲ್ಲದ ಒಪಿನಿಯನ್ ಕೊಡೋಂಗಿಲ್ಲ. ನೀವು ಬೇಕಾದ್ರೆ CBSE ಬಂಡೋಪಾಧ್ಯಾಯ ಇದರಲ್ಲಿ ಎನಿ ಒಪಿನಿಯನ್ ವಿಚ್ ಯು ಸಾಟ್ ಫ್ರಮ್ ದಿ ಎಕ್ಸ್ಪರ್ಟ್, ನಾಟ್ ಓನ್ಲಿ ಅಡ್ವೊಕೇಟ್, ಇಫ್ ಇಟ್ ಇಸ್ ದೇರ್ ಇನ್ ದಿ ರಿಕಾರ್ಡ್, ಅದು ಎಂಟೈಲ್ಮೆಂಟ್ ಇದೆ. ಆದರೆ ಆ ಒಪಿನಿಯನ್ ಕಂಟೆಂಟ್ ಮೇಲೆ ಏನಾದರೂ ತೀರಾ ವೈಯಕ್ತಿಕ ಇದ್ದರೆ, ನಾನು ಆಗಲೇ ಹೇಳಿದಂಗೆ ಭದ್ರತಾ ದೃಷ್ಟಿ ಇದ್ದರೆ ಮಾತ್ರ ಅವಾಯ್ಡ್ ಮಾಡಬೇಕು ಹೊರತು ಅದರ್ವೈಸ್ ಓಕೆ. ಏನು ಮಾಡೋಣ ಸರ್? ಎಲ್ಲಿದ್ದಾರೆ? ಯಾಕೆ ನೆಕ್ಸ್ಟು ಸ್ಪೀಕರ್ ಸಾಹೇಬ್ರು ಕಾಯ್ತಾ ಇದ್ದಾರೆ ಅಲ್ವಾ? ಓಕೆ. ಸೊ ಏನು ಡೌಟ್ಸ್ ಇಲ್ಲ ಅಂತಂದರೆ ನನ್ನ ಸಮಯನ ಮುಗಿದಿದೆ. ಸೊ ನಾವು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು, ಬಂದಾಗ ನನ್ನ ನಂಬರ್ ಇದೆ, ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. 2 ದಿನಗಳು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಕರೆಯ ಮೇಲೆಗೆ ತಾವು ಇಲ್ಲಿಗೆ ಬಂದು ನಮ್ಮೆಲ್ಲ ಗೊಂದಲಗಳಿಗೆ, ಮಾಹಿತಿ ಹಕ್ಕಿನ ಬಗೆಗಿನ ಗೊಂದಲಗಳಿಗೆ ತಾವು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಮಾಹಿತಿಯ ಅರ್ಜಿದಾರರು ಜಾಸ್ತಿ ಆದರೆ ನಿಮ್ಮ ಉಪನ್ಯಾಸ ಅದಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಭಾಳ ಸಂತೋಷ ಸರ್. ನಿಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ನಿಮ್ಮ ಜರ್ನಿಯು ಸುಖಕರವಾಗಿರಲಿ ಅಂತ ಹೇಳ್ತಾ ವಂದನೆಗಳು ಸರ್. ಈಗ ಟೀ ಬ್ರೇಕ್ ಇದೆ. ಆ ನಂತರ ಶ್ರೀ ಲೋಕನಾಥ್ ಅವರು ಪಿಂಚಣಿ ಬಗೆಗಿನ ನೀತಿ ನಿಯಮಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. 10 ನಿಮಿಷಗಳ ಒಳಗಾಗಿ ನಾವು ಬಂದು ಸೇರ್ಕೊಳ್ಳೋಣ. ಅದಾದ ನಂತರ ಸರ್ ಅವರು CCA ಬಗ್ಗೆ ಮಧ್ಯಾಹ್ನ ನಂತರ ಊಟದ ನಂತರ ಮಾತಾಡ್ತಾರೆ. ಅದಕ್ಕೂ ಕೂಡ ನಾವು ಸಾಕ್ಷಿಯಾಗೋಣ ಅಂತ ಹೇಳ್ತಾ 10 ನಿಮಿಷದೊಳಗೆ ಎಲ್ಲ ನಾವು ಅಸೆಂಬ್ಲಿಗೋಣ. ಥ್ಯಾಂಕ್ ಯು.